ಪರೀಕ್ಷಿತ್ ರಾಜರ ಪ್ರಶ್ನೆಗೆ ಉತ್ತರಿಸ್ತಾ ಶುಕಾಚಾರ್ಯರು ಭಗವಂತನ ಮಹಿಮೆಯ ಜೊತೆಗೆ ಭಗವಂತನ ಮಹಿಮೆಗೆ ಪೂರಕವಾದ ಸೃಷ್ಟ್ಯಾದಿಗಳನ್ನು ವಿವರಿಸ್ತಾ ಹೇಳ್ತಾರೆ. ನಾನು ಹೇಳುವುದಲ್ಲ, ಭಗವಂತನೇ ಉಪದೇಶ ಮಾಡಿದ, ಭಗವಂತನಿಂದ ಉಪದಿಷ್ಟನಾದ ಮೈತ್ರೇಯರಿಂದ ಜ್ಞಾನ ಪಡೆದ ಬಗೆಯನ್ನು ನಾನು ವಿವರಿಸ್ತೇನೆ ಅಂತ ಹೇಳ್ತಾರೆ. ವಿದುರ ಅವನಿಗೆ ಮೈತ್ರೇಯರು ಹೇಳಿದಂತಹ ಪ್ರವಚನ ಅದನ್ನು ಭಾಗವತ ಉಲ್ಲೇಖ ಮಾಡುತ್ತೆ ಅಂತ. ಭಾಗವತದ ವೈಶಿಷ್ಟ್ಯದಲ್ಲಿ ಇದೊಂದು, ಎಲ್ಲಿಯೂ ಕೂಡ ನಾನು ಅನ್ನೋದು ಭಾಗವತದಲ್ಲಿ ಬರುವುದಿಲ್ಲ. ಏನಿದ್ರೂ ಒಂದು ಪರಂಪರೆ ಇದೆ. ಹೇಗೆ ಗಂಗೆಗೆ ಒಂದು ಭವ್ಯವಾದ ಪರಂಪರೆ ಇದೆ, ಹಾಗಾಗಿ ಅದು ಸರ್ವಕಾಲದಲ್ಲಿಯೂ ಅದು ಪರಿಶುದ್ಧವಾದ್ದು. ಹಾಗೆಯೇ ಭಾಗವತನೂ ಕೂಡ ಒಂದು ಪ್ರವಾಹ ರೂಪದಿಂದ ಹರಿದು ಬಂದದ್ದು. ಎಲ್ಲಿಯೂ ನಾನು ಹೇಳೋದು ಅನ್ನುವ ಮಾತು ಅಲ್ಲಿಲ್ಲ. ಅಲ್ಲಿ ಆ ಭಾಗವತಕ್ಕೆ ಪೂರಕವಾಗಿ ಶುಕಾಚಾರ್ಯರು ಹೇಳ್ತಾರೆ, ನನಗೆ ಎಲ್ಲಿಂದ ಬಂತು ಅಂದರೆ ಆ ಪ್ರವಾಹವನ್ನು ನೆನಪಿಸಿಕೊಳ್ತಾರೆ. ಉಚ್ಚಿಷ್ಟ ಅದು ಮಡಿ ಅಂತ ನಮ್ಮಲ್ಲಿ ಹೇಳ್ತಾರೆ. ನಾವು ಉಚ್ಚಿಷ್ಟ ಮೈಲಿಗೆ ಅಂತ ನಾವು ಹೇಳ್ತೇವೆ. ಉಚ್ಚಿಷ್ಟ ಅದು ಮಡಿ ಅಂತ. ಉಚ್ಚಿಷ್ಟ ಅಂತ ಅದು ಉದಾಹರಣೆಗೆ ನೋಡಿ, ಹಾಲು ಪಂಚಾಮೃತ ಮಾಡಬೇಕಾದ್ರೆ ಹಾಲು ಬೇಕು. ಹಾಲು ಯಾವ ಹಾಲು ಬೇಕು ಅಂತಂದರೆ, ಯಾವ ದನಕ್ಕೆ ಕರು ಇರ್ತದೆ ಆ ಕರು ಇದ್ದ ದನದ ಹಾಲೇ ಮಡಿಗೆ ಬರುತ್ತು. ಯಾವ ದನಕ್ಕೆ ಕರು ಇರುವುದಿಲ್ಲ ಆ ಹಾಲು ಮಡಿಗೆ ಬರುವುದಿಲ್ಲ. ಕರು ಆ ಕೆಚ್ಚಲಿಗೆ ಬಾಯಿ ಹಾಕಬೇಕು, ಆಮೇಲೆ ಉಳಿದ ಹಾಲನ್ನು ಉತುಶಿಷ್ಟ ಆಮೇಲೆ ನಾವು ಸ್ವೀಕಾರ ಮಾಡಬೇಕಂತೆ. ಹಾಗೆಯೇ ಈ ಭಾಗವತ ಅದು ಗಿಣಿ ಕಚ್ಚಿದ ಗಿಣಿಯ ಉಚ್ಚಿಷ್ಟ, ಶುಕಾಚಾರ್ಯರ ಉಚ್ಚಿಷ್ಟ ಅಷ್ಟೇ ಅಲ್ಲ, ಎಲ್ಲ ಜ್ಞಾನಿಗಳ ಪರಂಪರೆಯಿಂದ ಉಚ್ಚಿಷ್ಟವಾದಂತಹ ಭಾಗವತ ಅದು ಗ್ರಾಹ್ಯವಾಗಿರ್ತಕ್ಕಂಥದ್ದು. ವಿದುರ ತೀರ್ಥಯಾತ್ರೆಗೆ ಅಂತ ಬರ್ತಾನೆ. ಯಾಕೆ ತೀರ್ಥಯಾತ್ರೆಗೆ ಬಂದ? ಅವನು ಹಸ್ತಿನಾಪುರದಲ್ಲಿ ರಾಜ್ಯಭಾರ ಮಾಡಬೇಕು, ಧೃತರಾಷ್ಟ್ರನಿಗೆ ಮಂತ್ರಿಯಾಗಿದ್ದಂತಹ ವಿದುರ ಅದು ಯಾಕೆ ತೀರ್ಥಯಾತ್ರೆಗೆ ಬಂದ ಅಂತಂದರೆ, ವಿರಕ್ತನಾಗಿಯೇ ತೀರ್ಥಯಾತ್ರೆಗೆ ಬಂದ. ಯಾಕೆ ವಿರಕ್ತಿ ಬಂತು ಅಂತಂದರೆ, ಅವನಿಗೆ ಮಾಡಿದ ಅವಮಾನಗಳ ಸರಮಾಲೆ ನೋಡಿ. ಎಲ್ಲಿ ನಮಗೆ ಅವಮಾನ ಆಗುತ್ತೆ ಅಲ್ಲಿ ಸಾಧನೆ ನಡೀತಾ ಇರ್ತದೆ ಅಂತೆ. ಸನ್ಮಾನದಲ್ಲಿ ಸಾಧನೆ ನಡೆಯುವುದಿಲ್ಲ, ಅವಮಾನದಲ್ಲಿ ಸಾಧನೆ ನಡೆಯುತ್ತದೆ. ಅವನಿಗೆ ದುರ್ಯೋಧನ ಅವಮಾನ ಮಾಡಿದ, ದಾಸಿಯ ಮಗ ಅಂತ ತಿರಸ್ಕಾರ ಮಾಡಿದ. ಎಲ್ಲಿ ತಿರಸ್ಕಾರ ನಡೆಯಿತು, ಬೇಡ ನನಗೆ ಈ ರಾಜ್ಯ, ತನಗೇನು ಧನುಸ್ಸು ಇತ್ತು, ಧನುರ್ವಿದ್ಯೆ ಇತ್ತು, ಆ ಧನುಸ್ಸನ್ನು ಅಲ್ಲೇ ಬಿಟ್ಟು ತೀರ್ಥಯಾತ್ರೆಗೆ ಹೊರಟ. ತೀರ್ಥಯಾತ್ರೆ ಮಾಡ್ತಾ 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 ಅವನು ಯಮುನಾ ತೀರಕ್ಕೆ ಬಂದರೆ ಅಲ್ಲಿ ಉದ್ಧವರ ಸಮಾಗಮ ನಡೆಯುತ್ತದೆ. ಉದ್ಧವ ವಿದುರರು ಒಟ್ಟು ಸೇರ್ತಾರಂತೆ. ಎರಡು ಜ್ಞಾನಿಗಳು ಒಟ್ಟು ಸೇರಿದರೆ ಏನು ನಡೆಯುತ್ತದೆ? ಸಾಮಾನ್ಯವಾಗಿ ನಾವೆಲ್ಲ ಇಬ್ಬರು ಒಟ್ಟು ಸೇರಿದರೆ ಹಾಳು ಹರಟೆಗಳು, ಲೋಕ ಪ್ರಪಂಚ, ಬೇಡವಾದ ಜಗತ್ತಿನ ವಿಷಯ ನಾವು ಮೆಲ್ತಾ ಇರ್ತೀವಿ. ಎರಡು ಜ್ಞಾನಿಗಳು ಸೇರಿದರೆ ಅದು ಭಗವಂತನ ಚಿಂತನೆ ಮಂಥನಗಳು ನಡೆಯುತ್ತದೆ ಅಂತೆ. ಎರಡು ಕಟ್ಟಿಗೆಗಳು ಸೇರಿದರೆ ಆ ಕಟ್ಟಿಗೆಯನ್ನು ತಿಕ್ಕಿದರೆ ಅಲ್ಲಿ ಹೇಗೆ ಅಗ್ನಿ ಬರ್ತದೆ, ಎರಡು ಜ್ಞಾನಿಗಳು ಸೇರಿದರೆ ಆ ಜ್ಞಾನಿಗಳ ಸಂಘರ್ಷದಲ್ಲಿ ಜ್ಞಾನಾಗ್ನಿ ಉಂಟಾಗ್ತದೆ ಅಂತ. ಹಾಗಾಗಿ ವಿದುರ ಉದ್ಧವನ ಹತ್ರ ಕೇಳ್ತಾನೆ. ಉದ್ಧವ ಅಂತಂದರೆ ಬೃಹಸ್ಪತ್ಯಾಚಾರ್ಯರ ಅವತಾರ. ದ್ರೋಣಾಚಾರ್ಯರು ಹೇಗೆ ಬೃಹಸ್ಪತಿಯ ಅವತಾರ, ಹಾಗೆ ಮತ್ತೊಂದು ಅವತಾರ ಉದ್ಧವ. ಆ ಶಬ್ದನೇ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಉದ್ಧವ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಮಹಾ ಉದ್ಧವ ಉತ್ಸವ, ಉತ್ಸವ ಅಂತ ಅರ್ಥ. ಉದ್ಧವ ಅಂತಂದರೆ ಎಲ್ಲಿ ಉದ್ಧವ ಇರ್ತಾನೆ ಅಲ್ಲಿ ಉತ್ಸವ ಇರ್ತದೆ ಅಂತ. ಉತ್ಸವದ ದೇವರಿರ್ತಾನೆ ಕೃಷ್ಣ, ಹಾಗಾಗಿ ಉತ್ಸವ ನಡೆಯಲೇಬೇಕಾದ್ದು. ಉದ್ಧವ ಅಂತಂದರೆ ಯಾವತ್ತೂ ಒಳ್ಳೆದ್ದನ್ನೇ ಕರೆಯುವ. ಉತು ಅಂದರೆ ಉತ್ಕೃಷ್ಟವಾದ್ದು, ಹವ ಅಂತಂದರೆ ಆಹ್ವಾನ ಮಾಡುವವ, ಒಳ್ಳೆದ್ದನ್ನೇ ಕರೆಯುವವ, ಯಾವಾಗಲೂ ಬಾಯಿ ತುಂಬ ಕೃಷ್ಣ ಅಂತ ಕರೆಯುವವ.
ಹಾಗಾಗಿ ದೇವರು ಓಗೊಟ್ಟು ಉದ್ಧವನ ಬೆನ್ನ ಹಿಂದೆ ಬರ್ತಿದ್ರಂತೆ. ಅಂತಹ ಉತ್ಸವಮಯನಾದಂತಹ ಉದ್ಧವ ವಿದುರನ ಹತ್ರ ಬರ್ತಾನೆ. ವಿದುರನ ಹತ್ರ ಬಂದರೆ ವಿದುರ ಕೇಳ್ತಾನೆ, ಉದ್ಧವ ನಮ್ಮ ದೇವರು ಎಲ್ಲಿದ್ದಾನೆ ಅಂತ. ಉದ್ಧವನಿಗೆ ತುಂಬ ಅಂತರಂಗ ದೇವರು ಅಂತಂದರೆ ಕೃಷ್ಣ. ಕೃಷ್ಣನನ್ನು ಬಿಟ್ಟು ಉದ್ಧವ ಇರುವುದೇ ಇಲ್ಲ ಅಂತೆ. ಪಂಚಹಾಯನೋ ಬಾಲಹ, 5 ವರ್ಷದ ಕೂಸಾಗಿದ್ದಾಗ ಅಮ್ಮ ಕರೀಬೇಕು, ಉದ್ಧವ ನಾಷ್ಟಕ್ಕೆ ಬಾ ಅಂತ ಕರಿಬೇಕು. ಕರೆದ್ರೆ ಅಮ್ಮನ ಮಾತಿಗೆ ಹೋಗ್ಕೊಡ್ತಿದ್ನೇ ಹೊರತು ಹೋಗ್ತಿರ್ಲಿಲ್ಲ ಅಂತೆ. ಯಾಕೆ ಅಂತಂದರೆ ದೇವರಿಗೆ ನೈವೇದ್ಯ ಆಗದ್ದು ನಾನು ತಿನ್ನಬಾರದು ಅಂತ. ನಮ್ಮ ದೇವರು ಉಂಡು ಬಿಟ್ಟ ನೈವೇದ್ಯವನ್ನು ಸ್ವೀಕಾರ ಮಾಡ್ತಿದ್ದಂತೆ. ದೇವರಿಗೆ ನೈವೇದ್ಯ ಆಗದೇ ಇದ್ದದ್ದು ಉದ್ಧವ ಸ್ವೀಕಾರ ಮಾಡ್ತಲೇ ಇರಲಿಲ್ಲಂತೆ. ಬರೀ ಊಟ ಅಂತಷ್ಟೇ ಅಲ್ಲ, ಅವನು ಏನೇನು ಸ್ವೀಕಾರ ಮಾಡ್ತಿದ್ದ ಅದೆಲ್ಲವೂ ಕೂಡ ಕೃಷ್ಣ ಪ್ರಸಾದ ಆಗಬೇಕು. ಅವನು ಉಡುವ ಬಟ್ಟೆ ಅವನು ಸ್ವಂತಕ್ಕೆ ಅಂತ ತಗೊಳ್ತಿರಲಿಲ್ಲ. ಅಮ್ಮ ದೀಪಾವಳಿಗೆ ಅಂತ ಸ್ಪೆಷಲ್ ಬಟ್ಟೆ ತಂದಿದ್ದರೆ ಅಮ್ಮ ಇದು ನಾಳೆ ಅಂತ ಹೇಳಿ ಅದನ್ನು ದೂರ ಇಡ್ತಿದ್ದಂತೆ, ಅದನ್ನು ಸ್ವೀಕಾರ ಮಾಡ್ತಿರಲಿಲ್ಲಂತೆ. ಮತ್ತು ಯಾವುದನ್ನು ಸ್ವೀಕಾರ ಮಾಡ್ತಿದ್ದ ಉದ್ಧವ ಅಂತಂದರೆ, ನಮ್ಮ ದೇವರು ಇವತ್ತು ಉಡಬೇಕು, ಅದನ್ನು ಬೇಡ ಅಂತ ನಾಳೆ ಬೀಸಾಡಬೇಕು, ಬೀಸಾಡಿದರೆ ಅದನ್ನು ಹೆಕ್ಕಿ ಅದನ್ನು ಧಾರಣೆ ಮಾಡ್ತಿದ್ದಂತೆ. ದೇವರು ಉಡದೇ ಇರತಕ್ಕಂತಹ ಬಟ್ಟೆ ಅವನು ಸ್ವೀಕಾರ ಮಾಡ್ತಿಲ್ಲ. ಉಚ್ಚಿಷ್ಟ ಭೋಜನೋ ದಾಸಾಹ ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇ ಮಹಿ. ಭಗವಂತನ ಮಾಯೆ ಈ ಪ್ರಪಂಚ, ಇದನ್ನು ಗೆಲ್ಲುವುದು ತುಂಬ ಕಷ್ಟ. ಯಾವ ಉದ್ಧವನಿಗೆ ಯಾಕೆ ಗೆಲ್ಲಿಕ್ಕಾಯಿತು ಅಂತಂದರೆ, ಎಲ್ಲ ಭಗವಂತನ ಪ್ರಸಾದ ಬಿಟ್ಟರೆ ಅವನು ಯಾವುದೂ ಇರ್ತಿರಲಿಲ್ಲ ಅಂತೆ. ಅಂತಹ ಉದ್ಧವ ಅಮ್ಮ ಕರೆದರೂ ಅಮ್ಮನ ಮಾತನ್ನು ತಿರಸ್ಕಾರ ಅಂತಲ್ಲ, ಅಮ್ಮ ಹೇಳಿದರೂ ಅಮ್ಮನಿಗಿಂತ ದೊಡ್ಡವ ನಮ್ಮ ದೇವರು, ಹಾಗೆ ದೇವರ ಪ್ರಸಾದ ನನಗೆ ಬೇಕು. ಹಾಗಾಗಿ ಭಗವನ್ಮಯನಾದವ ಉದ್ಧವ. ಹಾಗಾಗಿ ದೇವರ ಕಾರುಣ್ಯ ಅವನ ಮೇಲೆ ಎಷ್ಟಿತ್ತು ಅಂತಂದರೆ, ದೇವರು ಪರಂಧಾಮಕ್ಕೆ ಹೋಗಬೇಕು, ಇನ್ನೂ 26 ವರ್ಷ ಇರ್ತದೆ. ಆ ಸಂದರ್ಭದಲ್ಲಿ ದೇವರು ಏಕಾಂತದಲ್ಲಿ ಕರೆತು ಉದ್ಧವನಿಗೆ ಪಾಠ ಹೇಳಿದ್ದ, ಎಲ್ಲ ಜ್ಞಾನಧಾರೆಯನ್ನು ಹರಿಸಿದ್ದ. ಯಾಕೆ ಅಂತಂದರೆ, ಉದ್ಧವ ನನ್ನ ಅನುಪಸ್ಥಿತಿಯಲ್ಲಿ ನೀನು ಈ ಜ್ಞಾನ ಪರಂಪರೆಯನ್ನು ಮುಂದುವರಿಸಬೇಕು ಅಂತ ಕೃಷ್ಣ ತನ್ನ ಪ್ರತಿನಿಧಿಯನ್ನಾಗಿ ಉದ್ಧವನನ್ನು ಆರಿಸಿ ಹರಸಿ ಕಳಿಸಬೇಕಾಗಿದ್ದರೆ ಉದ್ಧವನ ಪಾತ್ರ ಅದೆಷ್ಟು ಅದ್ಭುತವಾದ್ದು ಅಂತ ನಾವು ಚಿಂತನೆ ಮಾಡಬೇಕು. ಉದ್ಧವ ಅಂತಂದರೆ ಕೃಷ್ಣಮಯ, ಒಳಗಿಂದ ಮಾತ್ರ ಕೃಷ್ಣಮಯ ಅಲ್ಲ, ಹೊರಗೂ ನೋಡಿದರೆ ಉದ್ಧವನನ್ನು ನೋಡಿದರೆ ಕೃಷ್ಣ ಅಂತಲೇ ಕಾಣಬೇಕು. ಯಾಕೆಂತಂದರೆ ನಮ್ಮ ದೇವ್ರದ್ದೇ ಬಟ್ಟೆ ಉಡ್ತಿದ್ದ, ದೇವ್ರದ್ದೇ ಮಾಲೆ, ದೇವರದೇ ಗಂಧ, ದೇವರದೇ ಅಲಂಕಾರ, ನೋಡಿದರೆ ಕೃಷ್ಣನೇ. ಅಂತಹ ಸೌಭಾಗ್ಯವನ್ನು ಪಡೆದವ ಉದ್ಧವ ವಿದುರನ ಹತ್ರ ಬಂದರೆ ವಿದುರ ಕೇಳ್ತಾನೆ, ಉದ್ಧವ ನಮ್ಮ ದೇವರನ್ನು ನೋಡಿದ್ದೀಯಾ? ನಮ್ಮ ದೇವರು ಎಲ್ಲಿದ್ದಾರೆ ಗೊತ್ತಾ? ನಮ್ಮ ದೇವರ ಬಗ್ಗೆ ಏನಾದರೂ ಹೇಳ್ತೀಯಾ? ಎಂಥ ಜ್ಞಾನಿಗಳ ಪ್ರಶ್ನೆ, ಎಂಥ ಜ್ಞಾನಿಗಳ ಉತ್ತರ. ದೇವರನ್ನು ನೋಡಿದ್ದೀಯಾ, ದೇವರು ಎಲ್ಲಿದ್ದಾರೆ ಅಂತ ಹೇಳ್ತೀಯಾ? ಈ ಪ್ರಶ್ನೆ ಯಾರಾದರೂ ಸಿಕ್ಕಿದರೆ ನಾವು ಈ ಪ್ರಶ್ನೆ ಕೇಳಬೇಕಂತೆ. ದೇವರ ಬಗ್ಗೆ ಏನಾದರೂ ಹೇಳ್ತೀರಾ? ದೆವ್ವಗಳ ಬಗ್ಗೆ ಹೇಳುವವರು ಇರ್ತಾರೆ. ದೇವರ ಬಗ್ಗೆ ಏನಾದರೂ ಹೇಳ್ತೀರಾ? ಅದನ್ನು ನಾವು ಕೇಳಬೇಕಂತೆ. ಅವ ಹೀಗೆ, ಅವ ಹಾಗೆ, ನಾನು ಹೇಗೆ ಅಂತ ಯಾರಿಗೂ ಗೊತ್ತು ನಮಗೆ. ಅದೆಲ್ಲ ನಮಗೆ ಬೇಡ. ನಮಗೆ ಯಾವುದು ಬೇಕು ಅಂತಂದರೆ ಆ ಒಳಗಿದ್ದ ಆ ಬಿಂಬ ಭಗವಂತ, ಅವನ ಜ್ಞಾನ ಅನುಸಂಧಾನ ನಮಗೆ ಬೇಕು. ಉದ್ಧವನ ಹತ್ರ ಕೇಳ್ತಾನೆ, ಉದ್ಧವ ನಮ್ಮ ದೇವರ ಬಗ್ಗೆ ಏನು ಮಾಹಿತಿ ಇದೆ ಅಂತ. ಉದ್ಧವನಿಗೆ ಕೃಷ್ಣನ ಬಗ್ಗೆ ಏನು ಅಂತ ಹೇಳಿದಾಗ ಮೈಡೀ ಕೃಷ್ಣ ಆಗಿ ಬಿಟ್ಟಂತೆ. ತಲೆ ಇಡೀ ಕೃಷ್ಣ ಅಂತಂದರೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ. ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದ್ದು, ಉದ್ಧವ ಅಂದರೆ ಒಂದು ಉತ್ಸವ ಅಂತ. ಉತ್ಸವ ಅಂದರೆ ಕುಣಿಯುವುದು, ಕೃಷ್ಣ ಅಂತಂದರೆ ಕುಣಿಲಿಕ್ಕೆ ಆರಂಭ ಮಾಡಿದ. ಏನು ಹೇಳ್ತಾನೆ ಕೃಷ್ಣನ ಬಗ್ಗೆ. ಕೃಷ್ಣ ಅಂತಂದರೆ ಭೂಮಿಗೆ ಅವತಾರ ಮಾಡಿದಾಗ ಅವನ ವಿಮಾನ ಲ್ಯಾಂಡಾಗಿ ಇಲ್ಲಿ ಅಲ್ಲಿಂದ ಆರಂಭ ಮಾಡಿ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ. ತೃತೀಯ ಸ್ಕಂದ ನಾವು ಓದಿದರೆ ಅದೊಂದು ಮಿನಿ ದಶಮ ಸ್ಕಂದನೇ ಅದು.
ಕೃಷ್ಣದೇವರ ಬಾಲ ವೈಭವ ಲೀಲೆಗಳನ್ನು ಅದನ್ನೆಲ್ಲ ಉದ್ದವ ಬಾಯಿ ತುಂಬ ಹೇಳ್ತಾನೆ. ವಿದುರ ಕೇಳಿದ, ನಮ್ಮದೆಲ್ಲ ಹೇಗೆ ಅಂತಂದರೆ ಕೃಷ್ಣನ ಕಥೆ ಹೇಳಿ ಶುರು ಮಾಡಿದ್ರೆ ಅದು ನನಗೆ ಗೊತ್ತು, ಇನ್ನೊಂದು ಕಥೆ ಹೇಳಿದ್ರೆ ಅದು ನನಗೆ ಗೊತ್ತು, ಎಲ್ಲ ಗೊತ್ತು, ಯಾವುದೂ ಗೊತ್ತಿಲ್ಲ ನಮಗೆ. ನೋಡಿ, ದೊಡ್ಡವರ ಚಿಂತನೆ ಹೇಗಿರ್ತದೆ ಅಂತಂದರೆ, ಗೊತ್ತಿದೆ ಅನ್ನೋದು ಪ್ರಶ್ನೆ ಅಲ್ಲ. ದೇವರ ಬಗ್ಗೆ ಹೇಳಿದರೆ ಇನ್ನಷ್ಟು ಹೇಳಿ ಇನ್ನಷ್ಟು ಹೇಳಿ ಇನ್ನಷ್ಟು ಹೇಳಿ ಅಂತ ಆ ಕೃಷ್ಣನ ವೈಭವವನ್ನು ಉದ್ಧವ ವಿದುರನ ಮುಂದೆ ಹೇಳಿದರೆ ವಿದುರ ಅದನ್ನು ಕಿವಿ ತುಂಬ ಕೇಳಿದ ಅಂತೆ. ವಿದುರ ಅಂತಂದರೆ ಧರ್ಮದೇವತೆ, ಯಮಧರ್ಮರಾಜನ ಅವತಾರ. ಹಾಗಾಗಿ ಮಹಾಜ್ಞಾನಿ. ವಿದುರಾದೀನಾಂ ಉತ್ಪನ್ನ ಜ್ಞಾನತ್ವಾತ್ ಕಿಂಚಿತ್ ವಿಶೇಷ. ಅವನು ಯಾರ ಹತ್ರನೂ ಪಾಠ ಕೇಳಲಿಲ್ಲ, ಬರುವಾಗಲೇ ಜ್ಞಾನಿ. ದೇವತೆಗಳಿಗೆ ಜ್ಞಾನ ಅನ್ನೋದು ಸಹಜ. ವಿದುರನಿಗೆ ಜ್ಞಾನ ತಿರೋಧಾನ ಆಗಲಿಲ್ಲ. ಜಾತ್ಯ ಅವನು ಶೂದ್ರನಾದರೂ ಕೂಡ ಒಳಗಿನಿಂದ ಅವನು ಒಳ್ಳೆಯ ಜ್ಞಾನಿಯಾಗಿದ್ದಾನೆ. ಹಾಗಾಗಿ ಕೃಷ್ಣನ ಬಗ್ಗೆ ಚೆನ್ನಾಗಿ ಗೊತ್ತಿದ್ದವ, ಕೃಷ್ಣನ ಭಕ್ತ. ಧರ್ಮವನ್ನು ಧರ್ಮ, ಅಧರ್ಮವನ್ನು ಅಧರ್ಮ ಅಂತ ಹೇಳಲಿಕ್ಕೆ ಹಿಂಜರಿಯದೇ ಇದ್ದವ. ತುಂಬಿದ ಸಭೆಯಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಇಂತಹ ಬ್ರಾಹ್ಮಣ ಜ್ಞಾನಿಗಳು ಅಲ್ಲಿ ಇದ್ದರೂ, ಧೃತರಾಷ್ಟ್ರನಂತಹ ಹಿರಿಯರಿದ್ದರು, ಗಾಂಧಾರಿಯಂತಹ ದೊಡ್ಡ ತಾಯಿ ಅಲ್ಲಿ ಇದ್ದರೂ ಕೂಡ ದ್ರೌಪದೀ ದೇವಿಯ ಮುಡಿಗೆ ಕೈ ಹಾಕಿ ದುಶ್ಯಾಸನ ಎಳ್ಕೊಂಡು ಬರುವಾಗ ಯಾರೂ ಪ್ರತಿಭಟನೆ ಮಾಡಲಿಲ್ಲ ಅಂತ. ದ್ರೌಪದೀ ದೇವಿ ಧರ್ಮವನ್ನು ನನಗೆ ಹೇಳಿ ಯಾವುದು ಸರಿ ಅಂತ ಕೇಳಿದರೆ ಅದಕ್ಕೆ ಸ್ಪಂದಿಸೋರಿಲ್ಲ. ಭೀಷ್ಮನ ಹತ್ರ ಕೇಳಿದರೆ ಭೀಷ್ಮ ಹೇಳು ಧರ್ಮ ಇದು ಧರ್ಮನ ಅಂತಂದರೆ ಪೃಚ್ಛ ಧರ್ಮಜಮೇವಚ ಅಂತ. ನಿನ್ನ ಗಂಡನ ಹತ್ರ ಕೇಳು, ನನ್ನ ಹತ್ರ ಏನು ಕೇಳೋದು ಅಂತ ಹೇಳ್ತಾನೆ. ಗಂಡನ ಹತ್ರ ಕೇಳೋದಾದರೆ ಭೀಷ್ಮನ ಹತ್ರ ಯಾಕೆ ಕೇಳ್ತಿದ್ರು? ಭೀಷ್ಮ ಅಷ್ಟು ಓದಿದ್ದು ಯಾಕೆ? ಏನು 525 ವರ್ಷ ಓದಿದ್ದು ಯಾಕೆ? ಸುಮ್ಮನೆ ನನಗಿಷ್ಟು ಅದು ಪ್ರಶಸ್ತಿ ಪತ್ರಕ್ಕೋಸ್ಕರನ? ಒಂದು ಅನುಷ್ಠಾನಕ್ಕೆ ಬರಲಿಲ್ಲ ಅಂದರೆ ಆ ಧರ್ಮ ಅದು ಏನು ಬಂತು? ಭೀಷ್ಮ, ದ್ರೋಣ ಬಿಲ್ಲು ಬಾಣ ಅಸ್ತ್ರ ಶಸ್ತ್ರ ಎಲ್ಲ ಸಮರ್ಥನಾದವ. ಪಾಠ ಹೇಳಿದ ಶಿಷ್ಯರು ಅವಂತು ಹೇಳುವುದಿತ್ತು. ಒಂದು ದುರ್ಯೋಧನ ಇದು ಅನ್ಯಾಯ, ಇದು ಒಂದು ಕಾಮನ್ ಸೆನ್ಸ್. ಒಂದು ಹೆಣ್ಣಿಗೆ ಅನ್ಯಾಯ ಆಯಿತು ಅಂತ ಆದಾಗ ಮುಡಿಗೆ ಮಡಿಗೆ ಕೈ ಹಾಕ್ತಾರೆ ಅಂತಂದರೆ ಅದನ್ನು ಬಿಡು ಅಂತ ಎಂಥವನೂ ಹೇಳ್ಬೋದು. ಅದಕ್ಕೆ ಧರ್ಮಶಾಸ್ತ್ರ ಓದಬೇಕಾಗಿಲ್ಲ. ಓದಿದ್ರೂ ಹೇಳಲಿಲ್ಲ ಅಂತಂದರೆ ಎಂತಹ ನ್ಯಾಯ, ಎಂತಹ ಅನ್ಯಾಯ. ಆ ಸಭೆಯಲ್ಲಿ ಒಬ್ಬನೇ ಪ್ರತಿಭಟನೆ ಮಾಡಿತ್ತು. ಧರ್ಮದ ಪ್ರತಿನಿಧಿಯಾದ, ಧರ್ಮದ ದೇವತೆಯಾದಂತಹ ಯಮಧರ್ಮ ಅವನು ಒಬ್ಬನೇ. ವಿದುರ ಎರಡೂ ಕೈಯನ್ನು ಎತ್ತಿ ಹೇಳಿದ, ಇದು ಅಧರ್ಮ, ಇದು ಅಧರ್ಮ, ಇದು ತಪ್ಪು, ಇದು ಅನ್ಯಾಯ ಅಂತ. ಅದರಿಂದ ಏನಾಯಿತು ಅಂತ ಕೇಳಬೇಡಿ, ಅಷ್ಟು ಹೇಳಿದ್ದಕ್ಕೆ ವಿದುರನಿಗೆ ಪುಣ್ಯ ಬಂತು ಅಂತ ಹೇಳ್ತಾರೆ. ಎಲ್ಲಿಯಾದರೂ ಅಷ್ಟೇ, ಒಂದು ಎಲ್ಲಿ ಅನ್ಯಾಯ ನಡೆದರೆ ಅನ್ಯಾಯ ಅಂತ ನಾವು ಗಟ್ಟಿಯಾಗಿ ಹೇಳಬೇಕಂತೆ. ನಮಗೆ ಡಿಪಾಸಿಟ್ ಹಾಕಿಬಿಡ್ತಾರೆ, ಅಕೌಂಟಿಗೆ ಹಣ ಹಾಕಿಬಿಡ್ತಾರೆ, ನಮಗೆ ಡಿಪಾಸಿಟ್ ಮಾಡ್ತಾರೆ ಅಂತ. ಯಾಕೆ ಅಂತಂದರೆ ಆ ಅಧರ್ಮವನ್ನು ಅಧರ್ಮ ಅಂತ ಹೇಳಲಿಕ್ಕೆ ನಾವು ಹಿಂಜರಿಬಾರದು ಅಂತ. ಅಂತಹ ವಿದುರ ಇಡೀ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಾಡುವ ಧರ್ಮದೇವತೆ ವಿದುರ. ಆ ವಿದುರ ಕೃಷ್ಣನ ಕಥೆಯನ್ನು ಕೇಳಿ ತುಂಬ ಸಂತೋಷಪಟ್ಟವ. ಉದ್ಧವ ಮಾತು ನಿಲ್ಲಿಸಿದಾಗ ವಿದುರ ಕೇಳ್ತಾನೆ, ದೇವರು ನಿನಗೆ ಹೇಳಿದ್ರಲ್ಲ ಪಾಠ, ಒಂಚೂರು ನನಗೆ ಹೇಳ್ತೀಯಾ ಅಂತ ಕೇಳ್ದ ಅಂತೆ. ಯಾಕೆಂತಂದರೆ ಭಗವಂತನೇ ಸಾಕ್ಷಾತ್ ನಿನಗೆ ತುಂಬಿಸಿದ್ದಾನೆ. ಎಂತಹ ಅಮೃತ, ಒಂಚೂರು ಪೂರ್ಣ ಬೇಡ, ಒಂಚೂರು ಹೇಳ್ತೀಯಾ ಅಂತ. ಉದ್ಧವ ಹೇಳ್ದ, ಹೇಳಲಿಕ್ಕಾಗಲ್ಲ ಅಂತ ಹೇಳಿದ. ಎಂತಹದ್ದೊಂದು ದೀಕ್ಷೆ ನೋಡಿ. ಒಬ್ಬರು ಹೇಳಿರ್ತಾರೆ ನಿಮ್ಮ ಹತ್ರ, ನಾನು ಯಾರಿಗೂ ಹೇಳಬೇಡ, ನಿನಗೇ ಹೇಳಿದ್ದು ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ. ನಾನು ಇನ್ನೊಬ್ರಿಗೆ ಹೇಳ್ತೇನೆ, ನೋಡಿ ಯಾರಿಗೂ ಹೇಳಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತೇವೆ. ಇದು ನಮ್ಮ ದುರ್ಬುದ್ಧಿ. ಇದು ದೇವರು ವಿದುರನಿಗೆ ಉದ್ಧವನಿಗೆ ಹೇಳಿದ್ದೇ ಹಾಗೆ. ಇದು ಎಂಥವರಿಗೆ ಹೇಳಬೇಕು, ಎಲ್ಲಿ ಹೇಳಬಾರದು ಅನ್ನುವಂತಹ ಒಂದು ಬಾರ್ಡರ್ ಹಾಕಿ ಕೊಟ್ಟಿದ್ದ. ಇದನ್ನು ಎಲ್ಲಿ ಹೇಳಬೇಕು ನೀನು ಅಂದರೆ ಕಲಾಪಗ್ರಾಮವಾಸಿನ ಬದರಿಯಲ್ಲಿ ನೀನು ಪಾಠ ಹೇಳಬೇಕೇ ಹೊರತು ಬೇರೆ ಕಡೆ ಅಲ್ಲ. ಆ ಜ್ಞಾನಕ್ಕೆ ಅವಧಿಯನ್ನು ಹಾಕಿ ಕೊಟ್ಟಿದ್ದ. ಎಲ್ಲಿ ಪಾಠ ಪ್ರವಚನ ಮಾಡಬೇಕು ನೀನು ಅಂತ ವಿದುರ ಹೇಳಿದ. ಹಾಗಾದರೆ ನನಗಿದು ಯೋಗ ಇಲ್ವಾ? ಕೃಷ್ಣನ ಜ್ಞಾನದ ಅಮೃತವನ್ನು ಪಾನ ಮಾಡುವಂಥದ್ದು ಅಂತ ಕೇಳಿದರೆ ಉದ್ಧವ ಹೇಳಿದ, ನಮ್ಮ ದೇವರು ಹೇಳಿದ್ದಾನೆ, ವಿದುರನನ್ನು ಮರೆತು ಬಿಡ್ತಾನ? ಹೇಳಿದ್ದಾನೆ, ಮೈತ್ರೇಯರಿಗೆ ಹೇಳಿದ್ದಾನೆ. ಮೈತ್ರೇಯರೇ ವಿದುರನಿಗೆ ಹೇಳಿ ಇಷ್ಟು ವಿಷಯ ಅಂತ. ಹಾಗಾಗಿ ಮೈತ್ರೇಯರು ಹೇಳ್ತಾರೆ, ವಿದುರ ನಾನಲ್ಲ ಅಂತ ಹೇಳಿ ಉದ್ಧವ ಅಲ್ಲಿಂದ
ಮುಂದೆ ಸಾಕ್ತಾನೆ. ಎಂತಹ ಜ್ಞಾನದ ದೀಕ್ಷೆಗಳು ನೋಡಿ. ಇಂಥವರು ಹೇಳಬೇಕು ಅಂದರೆ ಇಂಥವರೇ ಹೇಳಬೇಕು, ಇಂಥವರು ಇಂಥವರಿಗೆ ಹೇಳಬೇಕು ಅಂತ ವ್ಯವಸ್ಥೆ ಇದೆ. ಗೊತ್ತಿದ್ದರೂ ಕೂಡ ಇಂಥವರಿಗೆ ಹೇಳು ಅಂದರೆ ಅಂಥವರಿಗೆ ಹೇಳಬೇಕು ಹೊರತು ಇಂಥವರಿಗೆ ಹೇಳುವಂತಹ ಅರ್ಹತೆ ಇಲ್ಲ. ಆ ದೇವರ ಮೇಲೆ ಭಕ್ತಿ, ಪಾಠ ಹೇಳಿದ ಗುರುಗಳ ಮೇಲೆ ದೀಕ್ಷೆ, ಅದನ್ನು ನಾವು ಭಾಗವತದಲ್ಲಿ ನಾವು ನೋಡಬೇಕಾದ್ದು. ವಿದುರ ಮೈತ್ರೇಯರನ್ನು ಹುಡ್ಕೊಂಡು ಹೊರಟ. ನಮ್ಮ ದೇವರು ಹೇಳಿ ಕಳಿಸಿದ್ದಾನೆ ಮೈತ್ರೇಯರ ಮೂಲಕ. ಮೈತ್ರೇಯರು ಪಾಠ ಹೇಳಬೇಕು ಅಂತ. ಮೈತ್ರೇಯರು ಎಲ್ಲಿದ್ದಾರೆ? ಇವತ್ತಾದರೆ ಫೋನ್ ನಂಬರ, ಅಡ್ರೆಸ್ಸು ಎಲ್ಲ ಕೇಳಿಕೊಂಡು ಹೋಗ್ಬೋದು ನಾವು. ಅವತ್ತಿನ ಕಾಲ ಇಡೀ ದೇಶ ವಿಶಾಲವಾದ್ದು. ಮೈತ್ರೇಯರನ್ನು ಎಲ್ಲಿ ಹುಡ್ಕೊಂಡು ಹೋಗಬೇಕು? ಬಂದ ವಿದುರ, ಹರಿದ್ವಾರಕ್ಕೆ ಬಂದ. ಅವರಿಗೆ ಗೊತ್ತು ಜ್ಞಾನಿಗಳು ಎಲ್ಲಿರ್ತಾರೆ, ಅವರ ಜ್ಞಾನದ ಬುಡ ಯಾವುದು ಅಂತ. ಗಂಗಾ ತೀರ, ಬರೀ ಗಂಗೆ ಮಾತ್ರ ಅಲ್ಲ, ಜ್ಞಾನಗಂಗೆಯ ತೀರ ಅದು ಅಂತ ಮೈತ್ರೇಯರಲ್ಲಿದ್ದರು. ಮೈತ್ರೇಯರಿಗೆ ಶರಣಾಗತನಾಗ್ತಾನೆ. ಆವಾಗ ಮೈತ್ರೇಯರು ವಿದುರನಿಗೆ ಹೇಳಿದ ಆ ಭಾಗವತದ ತುಣುಕನ್ನು ಶ್ರೀಮದ್ ಭಾಗವತ ತೃತೀಯ ಸ್ಕಂದದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತದೆ. ಮೈತ್ರೇಯರು ಉದ್ಧವನಿಗೆ ಹೇಳ್ತಾರೆ, ಈ ಜಗತ್ತು ಹೇಗೆ ಬಂತು? ಭಗವಂತ ಪ್ರಳಯಕಾಲದಲ್ಲಿ ಶೇಷನ ಮೇಲೆ ಪವಡಿಸಿದಾಗ ಪ್ರಳಯಕಾಲ ಮುಗಿದು ಇನ್ನೇನು ಸೃಷ್ಟಿಕಾಲ ಬರಬೇಕು, ಇನ್ನೂ 12.5 ವರ್ಷ ಕಾಲ ಇರುವಾಗ ಮಗ್ಗಲು ತಿರುಗಿಸಿ ಎದ್ದು ಸೃಷ್ಟಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ. ದೇವರ ನಾಭಿ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನು ಭಗವಂತ ಸೃಷ್ಟಿ ಮಾಡಿದ. ದೇವರಿಗೆ ಸೃಷ್ಟಿ ಮಾಡಬೇಕಾದರೆ ಯಾರ ಅಪೇಕ್ಷೆನೂ ಇಲ್ಲ. ನಿರಪೇಕ್ಷನಾಗಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡುವವ. ತಾನೇ ತನ್ನ ನಾಭಿ ಕಮಲದಿಂದ ಬ್ರಹ್ಮದೇವರನ್ನು ಜಗತ್ತನ್ನು ನಿರ್ಮಾಣ ಮಾಡುವ ಬ್ರಹ್ಮನನ್ನು ನಿರ್ಮಾಣ ಮಾಡಿದ ದೇವರ ವೈಭವ ಅದನ್ನು ಹೇಳ್ತಾ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ದಶವಿಧವಾದ ಸೃಷ್ಟಿಯನ್ನು ಹೇಳ್ತಾರೆ. ಪ್ರಕೃತಿ ಇತ್ತು. ಪ್ರಕೃತಿ ಅಂದರೆ ಮೂಲದ್ರವ್ಯ. ಆ ಮೂಲದ್ರವ್ಯದಿಂದಾಗಿ ಈ ಜಗತ್ತು ಹೇಗೆ ಬಂತು ಅದನ್ನು ಆ ಪ್ರೊಸೆಸ್ ಭಾಗವತದಲ್ಲಿ ಹೇಳ್ತಾರೆ. ಪ್ರಕೃತಿಯಿಂದ ಮಹತ್ತತ್ವ, ಅದಕ್ಕೆ ಹೆಸರೇ ಹಾಗೆ ಇಟ್ಟಿದ್ದಾರೆ. ಮಹತ್ತತ್ವ, ಬೇರೆ ಹೆಸರೇ ಇಡಲಿಲ್ಲ. ಯಾಕಂದರೆ ಸೃಷ್ಟವಾದ ತತ್ವಗಳಲ್ಲಿ ದೊಡ್ಡ ತತ್ವ ಅಂದರೆ ಆರಂಭದ ತತ್ವ ಮೊದಲೇ ನಿರ್ಮಾಣ ಮಾಡಿದ್ದು ಮಹತ್ತತ್ವ. ಅದಕ್ಕೆ ಯಾಕೆ ಮಹತ್ತತ್ವ ಅಂತಂದರೆ ಅದಕ್ಕೊಂದು ಮಹತ್ವ ಇದೆ. ಅದೇನು ವಿಧಿಂ ಅಂತ ಹೇಳ್ತಾರೆ ನೋಡಿ. ಮಹತ್ತತ್ವದ ಅಭಿಮಾನಿ ದೇವರು ವಿಧಿ, ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ದೇವರು ಹೇಗೆ ಜೀವೋತ್ತಮರು, ಹಾಗೆ ಜಡದಲ್ಲಿ ಮಹತ್ತತ್ವ ಎಂಬಂಥದ್ದು ದೊಡ್ಡ ತತ್ವ. ಹಾಗಾಗಿ ಮಹತ್ತತ್ವ ಅಂತಲೇ ಅದಕ್ಕೆ ಹೆಸರು ಇಟ್ಟಿದ್ದಾರೆ. ಮಹತ್ತತ್ವದಿಂದ ಆಮೇಲೆ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದರು, ಪಂಚ ತನ್ಮಾತ್ರೆಗಳನ್ನು ಸೃಷ್ಟಿ ಮಾಡಿದರು, ಪಂಚಭೂತಗಳನ್ನು ನಿರ್ಮಾಣ ಮಾಡಿದರು, ಮನಸ್ಸನ್ನು ಪಂಚೇಂದ್ರಿಯಗಳನ್ನು ನಿರ್ಮಾಣ ಮಾಡಿದರು, ಮನಸ್ಸನ್ನು ನಿರ್ಮಾಣ ಮಾಡಿದರು, ಇಂದ್ರಿಯಾಭಿಮಾನಿ ದೇವತೆಗಳನ್ನು ನಿರ್ಮಾಣ ಮಾಡಿದರು. ಹಾಗೆ ಅವಿದ್ಯೆ, 5 ರೀತಿಯಾದ ಅವಿದ್ಯೆ, ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅನ್ನುವ ಪಂಚಪರ್ವಗಳ ಅವಿದ್ಯೆಯನ್ನು ನಿರ್ಮಾಣ ಮಾಡಿದರು. ಭಾಗವತದಲ್ಲಿ ಹೇಳ್ತಾರೆ, ಅವಿದ್ಯೆಯನ್ನು ದೇವರು ಬ್ರಹ್ಮದೇವರ ಮೂಲಕ ನಿರ್ಮಾಣ ಮಾಡಿಸಿದ ಅಂತ ಹೇಳುವಾಗ ಬ್ರಹ್ಮದೇವರು ಅವರು ಒಂದ್ಸಲ ಕಣ್ಣು ಮುಚ್ಚಿಕೊಂಡ್ರಂತೆ. ಯಾಕೆ ಅಂತಂದರೆ ಈ ನರಕಗಳು ಇದು ನಿರ್ಮಾಣ ಆಯಿತು ಅಂತಂದರೆ ಇದರಲ್ಲಿ ವಾಸ ಮಾಡುವವರು ಪಾಪ ಎಷ್ಟು ಕಷ್ಟ ಅಂತ. ಅದು ಅಜ್ಞಾನಕೃತ ಪ್ರಭೋ ಅಂತ ಹೇಳ್ತಾರೆ. ಅಜ್ಞಾನದಿಂದ ನಿರ್ಮಾಣ ಮಾಡಿದರು ಅಂತ. ಕೆಲವು ಸಲ ನಾವು ಹೇಳುವುದುಂಟು ನೋಡಿ, ಎಲ್ಲಿಯೋ ನಮ್ಮ ಕಾಲು ಮುಟ್ಟಿತು ಅಂತ ಹೇಳಿದಾಗ ಸಾರಿ ಗೊತ್ತಿಲ್ಲದೆ ಮುಟ್ಟಿತು ಅಂತ, ಅಂದರೆ ಅಜ್ಞಾನದಿಂದ ಮುಟ್ಟಿತು ಅಂತ. ಹಾಗೆ ಬ್ರಹ್ಮದೇವರ ಅಜ್ಞಾನದಿಂದ ಹುಟ್ಟಿತು ಅಂತ ಭ್ರಮೆ ಬರಲಿಕ್ಕೊಂದು ಅವಕಾಶ ಇಲ್ಲಿ ಇರುತ್ತದೆ. ಅಜ್ಞಾನ ಅಂತಂದರೆ ಜ್ಞಾನ ಇಲ್ಲದೆ ಆದದ್ದಲ್ಲ. ಅಜ್ಞಾನ ಅಂತಂದರೆ ಅಂದರೆ ಭಗವಂತ, ಜ್ಞಾನ ಅಂತಂದರೆ ಆ ಭಗವಂತನ ಜ್ಞಾನವನ್ನು ಇಟ್ಟುಕೊಂಡೇ ಬ್ರಹ್ಮದೇವರು ಇದನ್ನು ಸೃಷ್ಟಿ ಮಾಡಿದ್ದಾರೆ. ಅಂದರೆ ಭಗವಂತನನ್ನು ಸ್ಮರಣೆ ಮಾಡಿ ಭಗವಂತನ ಜ್ಞಾನಪೂರ್ವಕವಾಗಿ ಈ ನರಕಗಳನ್ನು ಸೃಷ್ಟಿ ಮಾಡ್ತಾರೆ. ಅದರ ಮೇಲೆ ವೃಕ್ಷಗಳ ಸ್ಥಾವರ ಸೃಷ್ಟಿ. ಸ್ಥಾವರ ಅಂದರೆ ಒಂದೇ ಕಡೆ ಸ್ಥಿರವಾಗಿರುವಂಥದ್ದು.
ಜೀವರಾಶಿಗಳಲ್ಲಿ ಎರಡು ರೀತಿ, ಸ್ಥಾವರಗಳು ಜಂಗಮಗಳು ಅಂತ. ನಾವೆಲ್ಲ ಜಂಗಮ, ನಿಂತಲ್ಲಿ ನಿಲ್ಲುವವರೆಲ್ಲ ಹೋಗ್ತಲೇ ಇರ್ತೇವೆ, ತಿರುಗ್ತಲೇ ಇರ್ತದೆ. ಎಲ್ಲಿಯೂ ತಿರುಗಲಿಕ್ಕಿಲ್ಲ ಅಂದರೆ ಮನೆಯಲ್ಲಿ ಆದರೂ 100 ಬಾರಿ ಆಚೆ ಈಚೆ ಹೋಗಿ ಬರ್ತಾ ಇರ್ತೇವೆ. ಯಾಕೆಂದರೆ ಗೊತ್ತಿಲ್ಲ ನಮಗೆ, ಹೋಗ್ತಾ ಇರ್ತೇವೆ ನಾವು. ಜಂಗಮಗಳು ಅಂತ. ಸ್ಥಾವರಗಳು ಅಂತ. ಸ್ಥಾವರ ಅಂದರೆ ಇದ್ದಲ್ಲಿಯೇ ಇರ್ತದೆ, ಇದ್ದಲ್ಲಿಯೇ ಇದ್ದು ಬೆಳೆಯುವಂಥದ್ದು ಮರಗಿಡಗಳು. ಅದು ಕೆಳಗೆ ಬೀಜ ಬಿತ್ತಿದರೆ ಮೇಲೆ 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 ಜಂಗಮಗಳು. ಬಳ್ಳಿ ಇರ್ತದೆ, ಕೆಳಗೆ ಬಿಟ್ಟರೆ ಬಳ್ಳಿ ಮೇಲೆ 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 ಹೋಗ್ತಾ ಇರ್ತದೆ. ಕೊನೆಗೆ ಮನುಷ್ಯರನ್ನು ಮುಂದೆ ಪ್ರಾಣಿಗಳನ್ನು 28 ವಿಧವಾದ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾನೆ, ತಿರಿಯ ಪ್ರಾಣಿಗಳನ್ನು. ಅದರ ಮೇಲೆ ಮುಂದಿನ ಸೃಷ್ಟಿ ಅಂತ ಹೇಳ್ತಾರೆ. ಈ ವೃಕ್ಷ ಸೃಷ್ಟಿಯಾದ ಬಳಿಕ, ಪ್ರಾಣಿಗಳ ಸೃಷ್ಟಿಯಾದ ಬಳಿಕ ಈ ಮನುಷ್ಯರ ಸೃಷ್ಟಿಯಾದ್ದು ಅಂತ. ಯಾಕೆಂತಂದರೆ ಅದಕ್ಕೊಂದು ಕಾರಣವೂ ಇದೆ. ಅದಕ್ಕೆ ಈ ವೃಕ್ಷ ಅದೊಂದು ಜೀವ ಇದೆ. ನಮ್ಮ ಆಚಾರ್ಯರು ಬರುವ ತನಕನೂ ಕೂಡ ಈ ವೇದಾಂತಿಗಳಲ್ಲಿ ಯಾವ ಕಲ್ಪನೆ ಇತ್ತು ಅಂತಂದರೆ, ಮರಗಿಡಗಳಲ್ಲಿ ಜೀವ ಇಲ್ಲ, ನಮ್ಮಲ್ಲೇ ಜೀವ ಇರುವುದು ಅಂತ. ನಮ್ಮ ಆಚಾರ್ಯರು ಅದನ್ನು ಪ್ರಾಕ್ಟಿಕಲ್ಲಾಗಿ ತೋರಿಸಿಕೊಟ್ರು. ವೃಕ್ಷಗಳಲ್ಲಿಯೂ ಜೀವ ಇದೆ ಅಂತ ಶಾಸ್ತ್ರ ಅಂತೂ ಹೇಳಿದೆ. ಅದನ್ನು ಪ್ರಾಕ್ಟಿಕಲ್ಲಾಗಿ ಹೇಗೆ ಅಂತಂದರೆ, ಒಂದು ಸಂಗೀತ ಹಾಡನ್ನು ಹಾಡಿದ್ರಂತೆ ಆಚಾರ್ಯರು. ಆ ಹಾಡಿದರೆ ಮನುಷ್ಯರ ಮೇಲೆ ಪ್ರಭಾವ ಬೀರುವುದು ಬಿಡಿ, ಒಂದು ಮರ, ಒಂದು ಬೀಜ, ಅದು ಚಿಗುರಿ ಅದು ವೃಕ್ಷ ಆಗಿ ಹೂ ಬಿಟ್ಟು ಹಣ್ಣನ್ನು ಕೊಟ್ಟಿತು ಅಂತ. ಪುಷ್ಪಂ ಉತ ಫಲಂ ಅಹೋ ವಿದದೆ ಜನ ಸುಪ್ತಿದ ಅನುಪಮ ಗಾನ ಸಂಪದ. ಎಂಥ ಗಾನ ಸಂಪತ್ತು ಆಚಾರ್ಯರದ್ದು ಅಂತಂದರೆ, ಒಂದು ಮರವನ್ನು ಚಿಗುರುವ ಹಾಗೆ ಮಾಡಿದರು, ಒಂದು ಚಿಗುರಿದ ಮರವನ್ನು ಹೂ ಬಿಡುವ ಹಾಗೆ ಮಾಡಿದರು, ಹೂ ಬಿಟ್ಟ ಮರವನ್ನು ಹಣ್ಣು ಕೊಡುವ ಹಾಗೆ ಮಾಡಿದರು. ನಮಗೇನು ಮಾಡಲಿಕ್ಕೂ ಆಗೋದಿಲ್ಲ, ನಾವು ತುಂಡು ಮಾಡುವುದು ಅಷ್ಟೇ ಗೊತ್ತು ನಮಗೆ. ಆಚಾರ್ಯರ ವಿದ್ಯೆ ಅಂದರೆ ಆ ದೇವಲೋಕದ ಸಂಗೀತ ಅಂತಂದರೆ ಅಷ್ಟು ವೈಭವ ಆಚಾರ್ಯರದ್ದು. ಹಾಗಾಗಿ ಶಾಸ್ತ್ರಾಧಾರ ಕೊಟ್ಟರು, ಜೀವಂತವಾಗಿ ಆಚಾರ್ಯರು ತೋರಿಸಿಕೊಟ್ಟರು. ವೃಕ್ಷದಲ್ಲಿ ಜೀವ ಇದೆ, ನಮ್ಮ ಹಾಗೆ ಜೀವಗಳು ಅದರಲ್ಲಿಯೂ ಇದೆ ಅನ್ನೋದನ್ನು ಹೇಳಿದರು. ಆಮೇಲೆ ಸೈನ್ಸ್ ಹೇಳಿತು. ಇವತ್ತು ಎಲ್ಲ ಒಪ್ತಾರೆ, ಆಚಾರ್ಯರು ಹೇಳಿದ್ದಂತ ಒಪ್ಪಲಿಕ್ಕೆ ತಯಾರಿಲ್ಲ ಜನ. ಅದನ್ನು ಒಬ್ಬ ವಿಜ್ಞಾನಿ ಹೇಳಿದ, ಆದರೆ ಒಪ್ಪಬೇಕು. ವಿಜ್ಞಾನಿಗಳಿಂತಲೂ ಮಹಾಜ್ಞಾನಿಗಳು ಹೇಳಿದ್ದು ದಾಖಲೆ ಇದೆ. ಹೀಗೆ ಮರಗಿಡಗಳ ಸ್ವಭಾವ ಹೇಗೆ ಅಂತಂದರೆ, ಅದು ಕೆಳಗೆ ಬೀಜ ಬಿತ್ತಿದರೆ ಮೇಲೆ 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 ಹೋಗುವಂಥದ್ದು ಮರದ ಸ್ವಭಾವ. ಯಾವ ಮರ ಬೇಕಾದರೂ ನೋಡಿ, ಅದು ಊರ್ಧ್ವ ಪ್ರವೃತ್ತಿ ಉಳ್ಳದ್ದು ಅಂತ. ಈ ಪ್ರಾಣಿಗಳನ್ನು ನೋಡಿ, ಅದು ಹೇಗೆ ಅಂತಂದರೆ, ಅದು ತಿರ್ಯಕ್ ಪ್ರಾಣಿ, ಆಚೆ ಆಚೆ ತಿರ್ಯಕ್ಕಾಗಿ ಅಂದರೆ ಅಡ್ಡವಾಗಿ ಅದು ಹೋಗುವ ಪ್ರಾಣಿ ಅಂತ. ಈ ಮರ ಅದಕ್ಕೇನು ಕ್ರಮ ಅಂತಂದರೆ, ಆಹಾರ ತಿನ್ನುವ ಕ್ರಮ ಹೇಗೆ ಅಂತಂದರೆ, ಕೆಳಗೆ ನೀರು ಹಾಕಿದರೆ ಮರಕ್ಕೆ ಮೇಲೆ 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 ನೀರು ಹೋಗ್ತದೆ. ಅದರ ಆಹಾರ ಪದ್ಧತಿ ಹಾಗೆ, ಕೆಳಗೆ ಹಾಕಿದರೆ ಮೇಲೆ ಹೋಗುವಂಥದ್ದು. ಪ್ರಾಣಿಗಳಿರ್ತವೆ, ಪ್ರಾಣಿಗಳ ಸ್ವಭಾವ ಹೇಗೆ ಅಂತಂದರೆ, ಅದು ಅಡ್ಡ, ಇಲ್ಲಿ ತಿಂದರೆ ಅದು ಹೀಗೆ ಅಡ್ಡಕ್ಕೆ ಹೋಗುವಂಥದ್ದು. ಈ ಮನುಷ್ಯ ನೋಡಿ ವಿಚಿತ್ರ ಆಯಿತು, ಅದು ಮೇಲೆ ಆಹಾರ ಆಗಿದ್ರೆ ಕೆಳಗೆ ಹೋಗುವಂಥದ್ದು ಮನುಷ್ಯನಿಗೆ. ಅಂದರೆ ಮರಗಿಡಗಳೆಲ್ಲ ಮೇಲ್ಮುಖವಾಗಿ ಬೆಳೆಯುತ್ತದೆ, ಈ ಮನುಷ್ಯ ಕೆಳಮುಖವಾಗಿ ಬೆಳೀತಾನೆ ಅಂತ. ಅದು ಯಾಕೆ ಅಂತಂದರೆ, ಈ ಮರ ಅನ್ನುವಂಥದ್ದು ಕೊನೆಗೆ ಮತ್ತೆ ಇನ್ನು ಇಲ್ಲ, ಜೀವರಾಶಿಗಳಲ್ಲೇ ಕೊನೆಯದ್ದು. ಹಾಗಾಗಿ ಮರಗಿಡಗಳೆಲ್ಲ ಮೇಲೆ 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 ಬರುವಂಥದ್ದು. ಮನುಷ್ಯ ಜನ್ಮ ಕೊನೆಗೆ ಬರುವುದು, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಅಂತ ಲೆಕ್ಕ ಮಾಡಿ ಮತ್ತೆ 84 ಲಕ್ಷ ಯೋನಿಯಲ್ಲಿ ನಾ ಬಂದೆ ನೀ ತಂದೆ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ಅಷ್ಟು ಯೋನಿಗಳ ಮೇಲೆ ಬಂದಿರತಕ್ಕ ಮನುಷ್ಯ ಅಂದರೆ ಮೇಲೆ ಇದ್ದಾನೆ ನೋಡಿ. ಅವನು ಬಿದ್ದರೆ ಕೆಳಗೇನೆ ಪಾತಾಳಕ್ಕೆ ಬೀಳೋದು. ಮರಗಿಡಗಳು ಮೇಲ್ಮುಖವಾದ ಪ್ರವೃತ್ತಿ, ಮನುಷ್ಯನ ಪ್ರವೃತ್ತಿ ಅಧೋಮುಖವಾದ ಪ್ರವೃತ್ತಿ. ಹಾಗಾಗಿ ಆ ಪ್ರವೃತ್ತಿಯನ್ನು ಮೆಟ್ಟಿ ನಿಲ್ಲಿಸಿ ಮೇಲಕ್ಕೆ ಎಳ್ಕೊಂಡು ಹೋಗುವ ಪ್ರಯತ್ನವೇ ಭಾಗವತದ್ದು. ಹೀಗೆ ದಶವಿಧವಾದ ಸೃಷ್ಟಿಯನ್ನು ಹೇಳಿ ಮುಂದೆ ಜಂಗಮ ಸೃಷ್ಟಿಯನ್ನು ಮಾಡಬೇಕಾಗಿತ್ತು. ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ಬ್ರಹ್ಮದೇವರು ಮನಸ್ಸಿನಿಂದಲೇ ಸನಕಾದಿಗಳನ್ನು ಸೃಷ್ಟಿ ಮಾಡ್ತಾರೆ. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ 4 ಜನರನ್ನು, ಸನಕ, ಸನಂದನ, ಸನತ್ಸುಜಾತರನ್ನು 4 ಜನರನ್ನು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ನಮ್ಮ ದೇವರು ಹೇಗೆ ಮನಸ್ಸಿನಿಂದ ಸೃಷ್ಟಿ ಮಾಡಿದ, ಅದೇ ರೀತಿ ಬ್ರಹ್ಮದೇವರು ಕೂಡ
ತನ್ನ ಮನಸ್ಸಿನಿಂದಲೇ ಸನಕ, ಸನಂದನ, ಸನಾತನ, ಸನಸ್ಸುಜಾತರೆಂಬಂತಹ 4 ರತ್ನಗಳನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿದ ಮೇಲೆ, ಬೆಳೆದ ಮೇಲೆ ಬ್ರಹ್ಮದೇವರು ಹೇಳ್ತಾರೆ ಸನಕಾದಿಗಳಿಗೆ, ಈ ನನ್ನ ಜವಾಬ್ದಾರಿಯನ್ನು ನೀವು ಹೊತ್ಕೊಳ್ಬೇಕು. ಅಪ್ಪ ಹೇಳೋದು ಸಹಜ ಮಗನಿಗೆ, ನನಗೆ ವಯಸ್ಸಾಯಿತು, ನನ್ನ ಜವಾಬ್ದಾರಿಯನ್ನು ನೀನು ಹೊತ್ಕೋ ಅಂತ ಹೇಗೆ ಹೇಳ್ತಾನೆ, ಹಾಗೆ ಬ್ರಹ್ಮದೇವರಿಗೆ ಹೇಳ್ತಾರೆ ಸನಕಾದಿಗಳ ಹತ್ರ, ನಮ್ಮ ಜವಾಬ್ದಾರಿ ಅಂದರೆ ಮುಂದಿನ ಪರಂಪರೆ ಬೆಳೆಸುವುದು, ಸೃಷ್ಟಿಯ ಕಾರ್ಯವನ್ನು ಮುಂದುವರಿಸುವುದು. ಸನಕಾದಿಗಳು ಹೇಳಿದರು, ಅಪ್ಪ ಅದು ನಿಮಗೇ ಬಿಟ್ಟಿದ್ದೇನೆ, ನಮಗೆ ಬೇಡ, ಅದು ನಾವು ಸಂಸಾರಿಗಳಾಗುವುದಿಲ್ಲ, ನಾವು ಸನ್ಯಾಸಿಗಳಾಗ್ತೇವೆ, ನಾವು ವಿರಕ್ತರು ಅಂತ ಹೇಳಿದ್ರು. ಬ್ರಹ್ಮದೇವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತ, ಇದು ಅವಮಾನ. ಯಾಕೆಂತಂದರೆ ದೇವರು ಹೇಳಿದ್ದ ಬ್ರಹ್ಮದೇವರಿಗೆ ಸೃಷ್ಟಿಯನ್ನು ಮುಂದುವರಿಸು ಅಂತ. ಸನಕಾದಿಗಳಿಗೆ ಹೇಳಿದರೆ ಆಗುವುದಿಲ್ಲ ಅಂತ ಹೇಳಿದರು. ಮಕ್ಕಳು ಮನೆಯಲ್ಲಿ ಮದುವೆ ಆಗುವುದಿಲ್ಲ ಅಂತ ಹೇಳಿದರೆ ಅಪ್ಪನಿಗೆ ಎಷ್ಟು ಚಿಂತೆ ಆಗುತ್ತೆ ಅಂತ ನಮಗೆ ಗೊತ್ತು ನೋಡಿ. ಹಾಗಾಗಿ ಬ್ರಹ್ಮದೇವರು ಎಷ್ಟು ಚಿಂತೆ ಆಗಿರಬೇಕು, ಮುಂದಿನ ಸೃಷ್ಟಿ ಬೆಳೆಸುವುದೇ ಹೇಗೆ ಅಂತ. ಸನಕಾದಿಗಳು ಮೇಲಿದ್ದ ಸಿಟ್ಟು ಅದು ಲಲಾಟದಿಂದ ಹೊರಗೆ ಬಂತು, ಬೆಂಕಿಯಾಗಿ ರುದ್ರದೇವರು ಸೃಷ್ಟಿಯಾದರು. ರುದ್ರಶ್ಚ ಕ್ರೋಧ ಸಂಭವ. ಬ್ರಹ್ಮದೇವರಿಗೆ ಕೋಪ, ಶಾಂತ ಮೂರ್ತಿಗಳು ಬ್ರಹ್ಮದೇವರು, ಕೋಪನೇ ಬರುವುದಿಲ್ಲ. ಬಂದ ಕೋಪದ ಪ್ರಭಾವವಾಗಿ ರುದ್ರದೇವರು ಬಂದರಂತೆ. ಸೃಷ್ಟಿ ಅನ್ನೋದು ಬಹಳ ಸೂಕ್ಷ್ಮ. ಸೃಷ್ಟಿಯ ಕಾಲದಲ್ಲಿ ಸೃಷ್ಟಿ ಮಾಡುವವನಿಗೆ ಏನು ಗುಣಗಳಿರ್ತವೆ ಅದು ಸೃಷ್ಟಿಯಲ್ಲಿ ಬರ್ತದೆ ಅಂತೆ. ಹಾಗೆ ಯಾವುದೇ ಒಂದು ಸೃಷ್ಟಿ, ಒಂದು ಗಿಡ ನೆಡಬೇಕು, ನೀವು ಪ್ರಸನ್ನರಾಗಿ ನಡಿ, ದೇವರ ಮೇಲೆ ಮನಸ್ಸಿಟ್ಟು ಬೀಜಾವಾಪ ಮಾಡಿ, ಆ ಮರ ಚೆನ್ನಾಗಿ ಬೆಳೀತದೆ, ಸಾತ್ವಿಕವಾದ ಫಲವನ್ನು ಕೊಡ್ತದೆ. ನೀವು ಕೋಪದಿಂದ ಗುಮ್ಮ ಅಂತ ಆ ಬೀಜ ಬಿತ್ತಿದರೆ ಅಲ್ಲಿ ಹಣ್ಣು ತಿಂದವರು ಹಾಗೆ ಗುಮ್ಮಾಗಿ ಬಿಡ್ತಾರೆ. ಹಾಗಾಗಿ ಆ ಸೃಷ್ಟಿ ಕಾಲದಲ್ಲಿ ನಾವು ಹೇಗಿರ್ತೇವೆ ಸೃಷ್ಟಿ ಹಾಗಾಗ್ತದೆ ಅಂತ. ಸೃಷ್ಟಿಗೆ ಪ್ರಸನ್ನತೆ ಬೇಕು. ಬ್ರಹ್ಮದೇವರು ಚೂರು ಕೋಪ ಬಂತವರಿಗೆ, ಆ ಕೋಪದ ಫಲವಾಗಿ ರುದ್ರಶ್ಚ ಕ್ರೋಧ ಸಂಭವ, ಕ್ರೋಧ ಮೂರ್ತಿಯಾಗಿ ಬರ್ತಾರೆ. ಬ್ರಹ್ಮದೇವರು ಹೇಳಿದರು ರುದ್ರದೇವರಿಗೆ, ರುದ್ರದೇವರೇ ಸೃಷ್ಟಿಯನ್ನು ಮುಂದುವರಿಸಿ ಅಂತ. ಆಯಿತು ಅಂತ ಹೇಳಿದರು. ಎಲ್ಲ ಕಡೆ ಸೃಷ್ಟಿ. ಬ್ರಹ್ಮದೇವರು ನೋಡ್ತಾರೆ, ತಲೆ ಬಡ್ಕೊಳ್ತಾರೆ. ಏನು ಸೃಷ್ಟಿ ಅಂದರೆ ಭೂತ ದೆವ್ವಗಳದ್ದೇ ಸೃಷ್ಟಿ, ಎಲ್ಲಿ ನೋಡಿದರೂ ಕೂಡ. ಅಯ್ಯೋ ತಾಮಸ ಸೃಷ್ಟಿಯಲ್ಲ. ಬ್ರಹ್ಮದೇವರು ಹೇಳಿದರು ಸಾಕು, ಆಯಿತು ಅಂತ ಹೇಳಿದರು ರುದ್ರದೇವರು. ಮತ್ತೆ ಜಪ ಮಾಡಿಕೊಂಡು ಕೂತರು. ಅವ್ರದ್ದು ಎಂಥ ಜ್ಞಾನಿಗಳನ್ನು ನೋಡಿ, ಬೇಕು ಅಂದರೆ ಸೃಷ್ಟಿ, ಬೇಡ ಅಂದರೆ ಸಾಕು ಅಂತ. ಬ್ರಹ್ಮದೇವರು ಹೇಳಿದರು ಸೃಷ್ಟಿ ಮಾಡಿದ್ದು ನಾನು ಅಷ್ಟೇ ಹೇಳಿದ್ದು, ಹೇಗೆ ಸೃಷ್ಟಿ ಮಾಡಬೇಕು ಅಂತ ಹೇಳಲಿಲ್ಲ, ನನ್ನದೇ ತಪ್ಪು ಅಂತ ಹೇಳಿದರು. ನೋಡಿ, ಒಬ್ಬರು ಸೃಷ್ಟಿಯೇ ಮಾಡುವುದಿಲ್ಲ ಅಂತ ವಿರಕ್ತರಾದರು. ಇನ್ನು ರುದ್ರದೇವರು ಅವರು ರೌದ್ರ ಸೃಷ್ಟಿಯನ್ನು ಮಾಡಿದರು. ಸೃಷ್ಟಿಯನ್ನು ನಿಲ್ಲಿಸಿ ಅಂತ. ಮುಂದೇನು ಮಾಡಬೇಕು ಅಂತಂದರೆ ಬ್ರಹ್ಮದೇವರು ತಮ್ಮ ಶರೀರದಿಂದ ಒಂದು ಹೆಣ್ಣು ಒಂದು ಗಂಡನ್ನು ನಿರ್ಮಾಣ ಮಾಡಿದರು. ಅದೇ ಸ್ವಯಂಭುವಮನು ಶತರೂಪೆ ಅನ್ನುವಂತಹ ಒಂದು ಗಂಡು ಒಂದು ಹೆಣ್ಣನ್ನು ನಿರ್ಮಾಣ ಮಾಡಿದರು. ಬ್ರಹ್ಮದೇವರ ಸಾಮರ್ಥ್ಯ ಇದು. ಮಾಡಿ ಅವರು ಸ್ವಯಂಭುವಮನು ಶತರೂಪೆಯರನ್ನು ಒಟ್ಟು ಸೇರಿಸಿದರು. ಸೇರಿಸಿ ಹೇಳಿದರು ಸೃಷ್ಟಿಯನ್ನು ಮುಂದುವರಿಸಿ. ಈ ಭಾಗವತ ಎಲ್ಲೆಲ್ಲಿ ಸೃಷ್ಟಿಯನ್ನು ಹೇಳ್ತದೆ ನೀವು ನೋಡಿ, ಅದು ಗಮನಿಸಿ. ಸೃಷ್ಟಿ ಅಂದರೆ ತಕ್ಷಣ ಸೃಷ್ಟಿ ಅಲ್ಲ, ವಿವೇಕದಿಂದ ಅನುಸಂಧಾನಪೂರ್ವಕವಾಗಿ ಸೃಷ್ಟಿಗಳು ಮುಂದೆ ಸಾಗ್ತವೆ. ದೇವರ ತಪಸ್ಸನ್ನು ಮಾಡಿ, ದೇವರ ಧ್ಯಾನ ಮಾಡಿ ಆಮೇಲೆ ಸೃಷ್ಟಿಗೆ ಇಳಿಯುವ ಕ್ರಮ. ಅಂದರೆ ಜ್ಞಾನಪೂರ್ವಕವಾಗಿ ಮಾಡಬೇಕಾದ ಸೃಷ್ಟಿಯ ಪ್ರಕ್ರಿಯೆ. ಯಾಕೆಂತಂದರೆ ಸೃಷ್ಟಿಯಲ್ಲಿ ನಮಗೆ ಏನು ಶಕ್ತಿ ಇದೆ ಒಂದು ವಸ್ತುವನ್ನು ನಿರ್ಮಾಣ ಮಾಡಲಿಕ್ಕೆ. ಹಾಗಾಗಿ ಭಗವಂತನ ಕೆಲಸ ಜನ್ಮಾದ್ಯಸ್ಯ ಯತಃ. ಹಾಗಾಗಿ ಸ್ವಾಮಿ ಆ ಸೃಷ್ಟಿ ಚೆನ್ನಾಗಿ ಮಾಡು, ಆ ಸೃಷ್ಟವಾದ ವಸ್ತು ಸಕಲಾಂಗ ಸೌಷ್ಠವ ಸಂಪನ್ನವಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಸೃಷ್ಟಿಯನ್ನು ನಾವು ಮಾಡಬೇಕಂತೆ. ಭಗವಂತನ ಜವಾಬ್ದಾರಿ, ನಮ್ಮದಲ್ಲದು ಕೆಲಸ. ಜನ್ಮಾದ್ಯಸ್ಯತಃ ಅನುಸಂಧಾನಪೂರ್ವಕವಾಗಿ ಆ ಸೃಷ್ಟಿಯನ್ನು ಮಾಡಬೇಕಂತೆ. ಭಾಗವತ ಅದನ್ನು ಉದ್ದಗಲಕ್ಕೆ ನಮಗೆ ತೋರಿಸ್ತದೆ. ಸ್ವಯಂಭುವಮನು ಶತರೂಪೆಯರು ಭಗವಂತನ ಧ್ಯಾನಕ್ಕೆ ತೊಡಗ್ತಾರೆ, ಭಗವಂತನ ಧ್ಯಾನ ಮಾಡ್ತಾರೆ. ಬ್ರಹ್ಮದೇವರು ಕೇಳ್ತಾರೆ ಸ್ವಯಂಭುವಮನು ಶತರೂಪೆಯ ಹತ್ರ, ಏನಾಯಿತು ಸೃಷ್ಟಿ ಅಂತ. ಅವರು ಹೇಳ್ತಾರೆ, ಸೃಷ್ಟಿ ಮಾಡಿದರೆ
ಸೃಷ್ಟರಾದವರು ಎಲ್ಲಿರಬೇಕು? ಜಾಗ ಬೇಕಲ್ವಾ? ಎಂಥ ಪೂರ್ವ ಜಾಗ್ರತೆ ನೋಡಿ, ಮುಂಜಾಗ್ರತೆ. ಸೃಷ್ಟಿಯ ಮಾಡುವುದು ಮುಖ್ಯ ಅಲ್ಲ. ಸೃಷ್ಟಿ ಆದ ಮೇಲೆ ಅವ್ರು ಎಲ್ಲಿರುವುದು, ಇರಲಿಕ್ಕೆ ಜಾಗ ಎಲ್ಲಿ, ಒಂದು 30-40 ಸೈಟಾದರೂ ಉಂಟಾ ನೋಡಿಕೊಂಡು ಮುಂದುವರಿತಾರಂತೆ. ಅದು ಏನಾಗಿತ್ತು ಅಂತಂದರೆ ಎಲ್ಲ ಜಲಮಯ, ನೀರು ತುಂಬಿ ತುಳುಕಿತ್ತು, ಜಾಗನೇ ಇಲ್ಲ. ಯಾಕೆ ಜಾಗ ಇಲ್ಲ? ಭಾಗವತ ಹೇಳಿತು, ಆ ಜಾಗವನ್ನು ಕಬಳಿಸಿದ. ಅದು ಇವತ್ತಿನ ಕೆಟ್ಟ ನೀತಿ ಅಲ್ಲ, ಅವತ್ತಿನಿಂದಲೂ ಕೂಡ ಭೂ ಕಬಳಿಕೆ ಅನ್ನೋದು ಅಲ್ಲಿಂದ ಇದೆ ನೋಡಿ. ಅದನ್ನು ಭೂವನ್ನು ಕಬಳಿಸಲಿಕ್ಕೆ ಅಂತಲೇ ಒಬ್ಬ ಹುಟ್ಟಿದವ ಇದ್ದಾನೆ. ರೆವಿನ್ಯೂ ಪ್ರಾಬ್ಲಮ್ ಯಾವಾಗಲೂ ಇದ್ದದ್ದು ಸೃಷ್ಟಿಯ ಆದಿಯಿಂದ. ಅದನ್ನು ಭೂಮಿಯನ್ನು ಕಬಳಿಸಿದ್ದ ಅಂತ, ಅದಕ್ಕೋಸ್ಕರನೇ ಒಬ್ಬ ಹುಟ್ಟಿದ್ದ ಅಂತ. ಅದು ಯಾರು ಅಂತಂದರೆ ಹಿರಣ್ಯಾಕ್ಷ ಅಂತ ದೈತ್ಯ. ಅವನು ಭೂಮಿಯನ್ನು ಕಬಳಿಸಿ ಬಿಟ್ಟಿದ್ದ. ಹಿರಣ್ಯಾಕ್ಷ ಯಾರು ಅಂತ ಕೇಳಿದಾಗ ಅವರ ಅಡ್ರೆಸ್ ಸಹಿತ ಹೇಳ್ತಾರೆ, ಮೂಲ ಸಹಿತ ಭಾಗವತ ಹೇಳುತ್ತೆ. ಹಿರಣ್ಯಾಕ್ಷ ಯಾರು ಅಂದರೆ ಹಿರಣ್ಯಕಶಿಪುವಿನ ತಮ್ಮ ಅಂತ. ಅಯ್ಯೋ, ಹಿರಣ್ಯಕಶಿಪುವಿನ ತಮ್ಮ ಅಂದರೆ ಅವನು ಯಾರು ಅಂತ ಪುನಃ ಪ್ರಶ್ನೆ ಬಂದಾಗ ಅದು ಕಶ್ಯಪರ ಮಕ್ಕಳು, ದ್ವಿತೀಯ ಮಕ್ಕಳು. ಕಶ್ಯಪ ದ್ವಿತೀಯ ಮಕ್ಕಳು ಹಿರಣ್ಯಾಕ್ಷ ಹಿರಣ್ಯಕಶಿಪು ಹೇಗೆ ಹುಟ್ಟಿದರು ಅಂತ ಪ್ರಶ್ನೆ ಮಾಡಿದಾಗ ಕಶ್ಯಪರು ತಪಸ್ಸಿನಲ್ಲಿದ್ದರಂತೆ. ಪ್ರದೋಷ ಕಾಲ, ದೇವರ ಚಿಂತನೆಯಲ್ಲಿ ತೊಡಗಿದ್ರು. ಆವಾಗ ದಿತಿ ಬಂದು ಹೇಳ್ತಾಳೆ, ನನಗೆ ಸುಖ ಕೊಡಿ ಅಂತ ಕೇಳ್ತಾಳೆ. ಕಶ್ಯಪರು ನಗ್ತಾರೆ ಅಂತೆ. ಅಮ್ಮ, ಎಲ್ಲದಕ್ಕೂ ಒಂದು ಕಾಲ ಅಂತಿದೆ, ಇದು ಅಕಾಲ ಇಲ್ಲ, ಅಕಾಲದಲ್ಲಿ ಇದು ಕೇಳುವಂಥದ್ದಲ್ಲ, ಇದು ಹೊಲಸು, ಬೇಡ ಅಂತ ಉಪದೇಶ ಮಾಡಿದ್ರಂತೆ. ಎಷ್ಟು ಉಪದೇಶ ಮಾಡಿದರೂ ಕೂಡ ಕಾಮೋದ್ರಿಕ್ತಳಾದಂತಹ ದಿತಿ ಒಪ್ಪಿಕೊಳ್ಳೇ ಇಲ್ಲ. ಅವರ ಮೈಮೇಲೆ ಬಿದ್ದುಬಿಟ್ಲಂತೆ. ಅವ್ರು ಹೇಳಿದ್ರು, ಏನಪ್ಪ ಇದು ಪ್ರಾರಬ್ಧ, ಇದು ನಮ್ಮ ದೇವರು ನಂದಿವಾಹನ ತಿರುಗಾಡುವ ಕಾಲ, ಪ್ರದೋಷ ಕಾಲ, ಇದು ತಪ್ಪು, ಅನ್ಯಾಯ, ಇದು ಈ ಕಾಲ ಪ್ರಶಸ್ತ ಅಲ್ಲ, ಎಷ್ಟು ಹೇಳಿದ್ರು ಒಪ್ಪುವುದಿಲ್ಲ ಅಂತ ಹೇಳಿ ಭಗವಂತನನ್ನು ಧ್ಯಾನ ಮಾಡ್ತಾರೆ. ಸ್ವಾಮಿ ನೀನೇ ಇದನ್ನು ಕ್ಷಮಿಸು ಅಂತ. ಕೊನೆಗೆ ಗರ್ಭಧಾರಣೆ ಆಗ್ತದೆ. ಆ ಕಾಲದಲ್ಲಿ ಆದ ಗರ್ಭಧಾರಣೆ ಇದು. ಅದರ ಫಲ ಏನಾಯಿತು ಅಂತಂದರೆ ಕೇಳ್ತಾಳೆ ಅವಳು ದಿತಿ ಕಶ್ಯಪರ ಹತ್ರ ಬಂದು, ತಪ್ಪಾಯಿತು ನಂದು, ಮಾಡುವ ಅನ್ಯಾಯ ಎಲ್ಲ ಮಾಡೋದು, ಆಮೇಲೆ ಸಾರಿ ಅಂತ ಹೇಳೋದು, 4 ಹೊಡೆಯೋದು, ಸಾರಿ ಅಂತ ಹೇಳೋದು. ಇದೆಲ್ಲ ದ್ವಿತೀಯ ಸ್ವಭಾವ ನೋಡಿ. ಮಾಡಬೇಕಾದ್ದೆಲ್ಲ ಮಾಡಿ ಅನ್ಯಾಯ ಮಾಡಿದ ಮೇಲೆ ತಪ್ಪಾಯಿತು ಕ್ಷಮಿಸಿ, ನಾನೇನು ಮಾಡಲಿ. ಕಶ್ಯಪರು ಹೇಳ್ತಾರೆ, ಅಮ್ಮ ಆಗುವುದೆಲ್ಲ ಆಯಿತು, ನಿನಗೆ 2 ಮಕ್ಕಳಾಗ್ತಾರೆ ಅಂತ. ಖುಷಿ ಆಯಿತು ಸ್ವಲ್ಪ ಅವಳಿಗೆ. ಆದರೆ 2 ಕೂಡ ರಾಕ್ಷಸರೇ ಹುಡ್ತಾರೆ. ಅಯ್ಯೋ ಹಾಗೆ ಬೇಡ, ಏನಾದರೂ ಒಂದು ಪರಿಹಾರ ಹೇಳಿ. ಏನು ಪರಿಹಾರ ಇಲ್ಲ. ಅಕಾಲದಲ್ಲಿ ಆದ ಗರ್ಭಾಧಾನ ಇದು ಕೆಟ್ಟ ಫಲವನ್ನೇ ಕೊಡುತ್ತದೆ ಹೊರತು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಯಾವುದೇ ಒಂದು ಬೀಜಾವಾಪ ಮಾಡುವಾಗ ಒಂದು ಮುಹೂರ್ತ ಅಂತ ನೋಡಬೇಕಾದ್ದು, ಆ ಕಾಲದಲ್ಲಿ ದೇವರನ್ನು ಸ್ಮರಿಸಿ ಮಾಡಬೇಕಾದ್ದು. ಇದು ಮಾಡಿದ್ದು ತಪ್ಪು, ಅಪರಾಧ, ಅದಕ್ಕೆ ಶಿಕ್ಷೆ ನೀನು ಅನುಭವಿಸಲೇಬೇಕು. 2 ದೈತ್ಯರು ಮಕ್ಕಳಾಗಿ ಹುಡ್ತಾರೆ. ರೀ ನನಗೆ ಪರಿಮಾರ್ಜನೆ ಏನು ಹೇಳಿ ನೋಡು. ಪರಿಮಾರ್ಜನೆ ಬೇಕು ಅಂತಾದರೆ ಒಂದು ಪರಿಮಾರ್ಜನೆ ಹೇಳ್ತೇನೆ. ನಿನ್ನ 2 ಮಕ್ಕಳು ರಾಕ್ಷಸರೇ, ಆದರೆ ಮೊಮ್ಮಗ ಬರ್ತಾನೆ, ಭಾಳ ದೇವರಲ್ಲಿ ಭಕ್ತಿ ಇರುವ ಮೊಮ್ಮಗ ನಿನಗೆ ಬರ್ತಾನೆ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಅವರೇ ಪ್ರಹ್ಲಾದರಾಜರು. ಇಡೀ ಜಗತ್ತಿಗೆ ಆ ಆಹ್ಲಾದ ಆನಂದವನ್ನು ಕೊಡುವವರು. ಗರ್ಭ ಬೆಳೆಯಿತು. ಅವಳು ದ್ವಿತೀಯ ಆಲೋಚನೆ ಮಾಡ್ತಾಳೆ, ಮಕ್ಕಳು ಹುಟ್ಟಿದಿರಲ್ವ ರಾಕ್ಷಸರಾಗೋದು, ನಾನು ಹಡೆಯದೇ ಇಲ್ಲ ಅಂತ ಗರ್ಭಧಾರಣೆ ಮಾಡಿದ್ಲು. 9 ತಿಂಗಳು ತಡ್ಕೊಳ್ಬೋದು. ಆ ತಾಯಿ ಎಂತಹ ಧೀರವಳು ಅಂತಂದರೆ 100 ವರ್ಷ ಗರ್ಭಧಾರಣೆ ಮಾಡಿದ್ಲಂತೆ. ಕಲ್ಪನೆಗೆ ಸಾಧ್ಯ ಇಲ್ಲ ನೋಡಿ. 100 ವರ್ಷ ಗರ್ಭಧಾರಣೆ ಮಾಡಿದ್ರು. ಜಗತ್ತಿನಲ್ಲಿ ಎಲ್ಲ ಉತ್ಪಾತಗಳು ಕಾಣಿಸಿತು, ದುಷ್ಟ ಶಕುನಗಳು ತೋರಿಸಿತು. ಕೊನೆಗೆ ಎಲ್ಲ ಪ್ರಾರ್ಥನೆ ಮಾಡಿದಾಗ ಅವಳು ಹಡೀತಾಳೆ, 2 ಮಕ್ಕಳನ್ನು ಹಡೀತಾಳೆ. ಅದು ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಅದು ಯಾರು ಅಂತಂದರೆ ಜಯ ವಿಜಯರು ಶಾಪಗ್ರಸ್ತರಾಗಿ ಬರುವಂತಹ ಕಥೆಯನ್ನು ಶ್ರೀಮದ್ಭಾಗವತ ಹೇಳುತ್ತೆ. ಜಯ ವಿಜಯರು ದೇವಲೋಕದಲ್ಲಿ ಭಗವಂತನ ದ್ವಾರಪಾಲಕರು. ಎಂತಹ ಜಾಗ ದೇವರು ಕರುಣಿಸಿದ್ದಾನೆ. ದ್ವಾರವನ್ನು ಕಾಯುವ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾನೆ. ಇಡೀ ಜಗತ್ತನ್ನು ಕಾಯುವ ಭಗವಂತನ ಮನೆಯ ದ್ವಾರ ಕಾಯುವ ಕೆಲಸ ಅಂದರೆ ಎಷ್ಟು ಪುಣ್ಯವಾದ ಕೆಲಸ. ಇಡೀ ಜಗತ್ತನ್ನು ಕಾಯ್ತಾನೆ ಅಂತಂದರೆ ಅವನ ಮನೆ ಕಾಯಲಿಕ್ಕೆ ಯಾರೂ ಬೇಕಾಗಿಲ್ಲ. ಯಾಕೆ ಇಡೀ ಜಗತ್ತನ್ನು ಕಾಯ್ತಾನೆ ಅಂದರೆ ಅವನ ಮನೆ ಕಾಯಲಿಕ್ಕೆ ಆಗೋದಿಲ್ಲ ಅಂದರೆ ಅದು ಹೇಗೆ ಸಾಧ್ಯ?
ಅದೊಂದು ಅಲಂಕಾರಕ್ಕೋಸ್ಕರದ್ದು ಭೂಷಣ ಅಷ್ಟೇ. ಅಂದರೆ ಒಂದು ಭೂಷಣ ನೋಡಲಿಕ್ಕೆ ಮಾತ್ರ ಇಬ್ಬರು ದ್ವಾರಪಾಲಕರು, ಅದೊಂದು ಗೌರವ ಅಷ್ಟೇ. ಈ ದೊಡ್ಡವರ ಮನೆಯೆಲ್ಲ ಇರ್ತಾರೆ ನೋಡಿ, ಕಾಯಲಿಕ್ಕೆ ಕೆಲಸ ಏನಿಲ್ಲ ಅವನಿಗೆ, ಸುಮ್ಮನೆ ಕೂತ್ಕೊಳ್ಳೋದು ಅಷ್ಟೇ ಕೆಲಸ. ಅದು ದ್ವಾರಪಾಲಕ ಅಷ್ಟೇ, ಗೌರವದ ಕಾರ್ಯ. ಆದರೆ ಅಂತಹ ಜಾಗದಲ್ಲಿರುವಾಗ ಎಷ್ಟು ಜವಾಬ್ದಾರಿಯಿಂದ ಇರಬೇಕಾದ್ದು. ಬರುವವರು ಯಾರು ಅಂತಲ್ಲ, ನಾವು ಹೇಗಿರಬೇಕು ದೊಡ್ಡವರ ಜಾಗದಲ್ಲಿ ಅಂತಂದರೆ, ಸನಕಾದಿಗಳು ಬರ್ತಿದ್ರು ದೇವರ ದರ್ಶನಕ್ಕೆ ಅಂತ ಬರ್ತಿದ್ರು. ಸನಕಾದಿಗಳು ಭಗವಂತನ ಅಂತರಂಗ ಭಕ್ತರು, ಅವರು ಹುಟ್ಟು ಸನ್ಯಾಸಿಗಳು, ಯಾವಾಗಲೂ ಭಗವಂತನಲ್ಲಿ ಭಕ್ತಿ ಮಾಡುವವರು, ಜ್ಞಾನಮಯರು. ಜ್ಞಾನಕ್ಕೋಸ್ಕರ ತನ್ನ ಜೀವನ. ದೇವರನ್ನು ನೋಡೋದು ಬಿಟ್ಟರೆ ಬೇರೇನೂ ಇಲ್ಲ. ಅವರು ಬಂದ್ರಂತೆ ದೇವರನ್ನು ನೋಡಲಿಕ್ಕೆ ಅಂತ ವೈಕುಂಠಕ್ಕೆ. ದ್ವಾರಪಾಲಕರಾದ ಜಯ ವಿಜಯರಿಗೆ ಅನಿಸ್ತು ಇದೇನು ಅಧಿಕ ಪ್ರಸಂಗಿಗಳು ಅಂತ. ಅಂದರೆ ಅವರು ನೋಡುವಾಗಲೇ ಚಿಕ್ಕ ಪುಟಾಣಿಗಳಾಗೆ ಕಾಣ್ತಿದ್ರು. ಪಂಚಷಡ್ಹಾಯ ನಾರ್ಭಾಬಾಹ, 5-6 ವರ್ಷ ಅಂತ ಕಾಣಬೇಕು ನೋಡಿದರೆ, ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳಾಗೆ ಕಾಣ್ತಿದ್ರು. ಆದರೆ ಎಲ್ಲದಕ್ಕಿಂತಲೂ ಮುಂಚಿನಿಂದ ಇದ್ದವರು. ಅವರು ಆಚೆ ಹೋಗೋದು, ಈಚೆ ಹೋಗೋದು, ಬರುವುದು, ಹೋಗೋದು, ಇದು ನೋಡಿ ಕಿರಿಕಿರಿ ಆಗ್ತಿತ್ತು. ಬೆಕ್ಕು ಇಲಿ ಹೆಗ್ಗಣ ಮಾಡಿದ ಹಾಗೆ ಬರ್ತಲೇ ಇರ್ತಾರೆ. ಇದೇನಿದು ಅವರಿಗೆ ಕಿರಿಕಿರಿ ಆಯಿತು. ಜಯ ವಿಜಯರು ತಡೆದರು. ಸನಕಾದಿಗಳೇ, ನೀವು ಹೋಗಬೇಡಿ, ಎಷ್ಟು ಸಲ ಹೋಗೋದು ದರ್ಶನಕ್ಕೆ, ಸಾಕು. ದೇವರ ದರ್ಶನಕ್ಕೆ ಹೋಗುವವರನ್ನು ತಡೆಯಬೇಡಿ, ಸಾಧ್ಯ ಇದ್ದರೆ ಕೈ ಹಿಡ್ಕೊಂಡು ಹೋಗಿ ದರ್ಶನ ಮಾಡಿಸಿ ಬನ್ನಿ, ಪುಣ್ಯ ಅಂತ ಹೇಳ್ತಾರೆ. ನಮಗೆ ಅಂತಹ ಜವಾಬ್ದಾರಿ ಸಿಕ್ಕಿದಾಗ ಅದನ್ನು ದಕ್ಷವಾಗಿ ನಿರ್ವಹಣೆ ಮಾಡಿ ಅಂತ ಜಯ ವಿಜಯರು ತಡೆದರು. ಎದರಿಪಿ ಅವರು ಜಯ ವಿಜಯ, ಎಲ್ಲ ಕಾಲದಲ್ಲಿ ಜಯ, ಎಲ್ಲ ಕಾಲದಲ್ಲಿ ವಿಜಯ. ದೇವರ ಜೊತೆಗಿದ್ದರೆ ಜಯ ವಿಜಯಗಳೇ. ಆದರೆ ದುರಂತ ಏನಾಯಿತು ಅಂತಂದರೆ ಅವರಿಗೆ ಜಯ ವಿಜಯ ಇಲ್ಲ. ಯಾಕೆ ಅಂತಂದರೆ ಸನಕಾದಿಗಳನ್ನು ತಡೆದರು. ಸನಕಾದಿಗಳನ್ನು ಯಾವಾಗ ತಡೆದರು, ಜಯ ವಿಜಯರು ಜಯವನ್ನು, ವಿಜಯವನ್ನು, ಆ ಸಾಮರ್ಥ್ಯವನ್ನು ಕಳ್ಕೊಂಡ್ರು. ಅವರು ಹೇಳಿದರು, ದೇವರನ್ನು ನೋಡಲಿಕ್ಕೆ ಹೋಗ್ತೇವೆ, ದೇವರ ದರ್ಶನ ನಾವು ಮಾಡಲಿಕ್ಕೆ ಹೋಗೋದು, ದೇವರನ್ನು ನೋಡೋದು ಬರೋದು, ಮತ್ತೇನು ಮಾತಾಡಲಿಕ್ಕೇನೇ ಏನಿಲ್ಲ. ದೇವರಿಗೆ ಕೈ ಮುಗಿಯೋದು, ಬರೋದು ಅಷ್ಟೇ, ಪ್ರಣಾಮ ಮಾಡಿ ಬರೋದು ಅಷ್ಟೇ. ಎಷ್ಟು ಹೇಳಿದರು ಜಯ ವಿಜಯರು ತಡೆದರು. ಅವ್ರು ಹೇಳಿದರು, ದೇವರನ್ನು ದರ್ಶನವನ್ನು ಯಾರು ತಡೆಯುತ್ತಾರೆ ಅವರು ಯಾರು ಇಲ್ಲಿರಲಿಕ್ಕೆ ಯೋಗ್ಯರಾದವರಲ್ಲ. ಇದು ಬಾಗಿಲಿರುವುದು ಯಾಕೆ ಅಂತಂದರೆ ದೇವರನ್ನು ನೋಡಲಿಕ್ಕೆ ಹೋಗಲಿಕ್ಕೆ ದ್ವಾರ ಇದು ತಡೀಲಿಕ್ಕೆ ಇರುವಂತಹ ಬಾಗಿಲು ಅಲ್ಲ. ನೀವು ಯಾಕೆ ತಡೀತೀರಿ? ತಪ್ಪಿದು, ಅನ್ಯಾಯ. ಅವ್ರು ಹೇಳಿದರು, ಸನಕಾದಿಗಳು ನೀವು ಇಲ್ಲಿರಲಿಕ್ಕೆ ಯೋಗ್ಯರಾದವರಲ್ಲ, ನೀವು ದೇವರಿಂದ ಇನ್ನೊಬ್ಬರನ್ನು ತಡೆಯುವವರು ಯಾರು ಅಂತಂದರೆ ಅವರು ರಾಕ್ಷಸರು. ಅದು ರಾಕ್ಷಸರ ಸ್ವಭಾವ. ದೇವಸ್ಥಾನಕ್ಕೆ ಹೋಗಬೇಡಿ, ಧರ್ಮ ಮಾಡಬೇಡಿ, ಧರ್ಮಾನುಷ್ಠಾನ ಮಾಡಬಾರ್ದು, ದೇವರನ್ನು ನೋಡಬಾರ್ದು, ದೇವರಿಗೆ ಕೈ ಮುಗಿಬಾರ್ದು. ಇದೆಲ್ಲ ವಿಕೃತ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಅಲ್ಲ, ಅದು ರಾಕ್ಷಸರ ಸಂಸ್ಕೃತಿ. ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳೋದು. ಹಾಗಾಗಿ ನೀವು ರಾಕ್ಷಸ ಸಂಸ್ಕೃತಿಯವರಾದ್ದರಿಂದ ನೀವು ಇಲ್ಲಿ ಇರಲಿಕ್ಕೆ ಯೋಗ್ಯರಾದವರಲ್ಲ, ರಾಕ್ಷಸ ಜಾತಿಯಲ್ಲಿ ಹುಟ್ಟಿ ಅಂತ, 3 ಜನ್ಮದಲ್ಲಿ ಹುಟ್ಟಿ ಬನ್ನಿಲ್ಲಿ ಅಂತ. ಬರಬೇಡಿ ಅಂತ ಹೇಳಿಲ್ಲ, 3 ಜನ್ಮದಲ್ಲಿ ಹುಟ್ಟಿ ಬನ್ನಿ ಅಂತ ಕಳಿಸಿದ್ರಂತೆ. ನಾವು ಪುಣ್ಯಕ್ಷೇತ್ರದಲ್ಲಿ ಪುಣ್ಯ ಮಾಡಬೇಕಂತೆ. ಪುಣ್ಯಕ್ಷೇತ್ರದಲ್ಲಿ ನಾವು ತಡೆಯುವ ಕೆಲಸ ಮಾಡಿದರೆ ನಮಗೂ ಇದೇ ಗತಿ. ಯಾರೋ ಒಬ್ಬರು ಬರ್ತಾರೆ, ನಾವು ಸ್ನಾನಕ್ಕೆ ಮಾಡ್ತೇನೆ ರೀ, ಸ್ನಾನ ಮಾಡಬೇಡ್ರಿ, ಶೀತ ಆಗುತ್ತೆ, ನೆಗಡಿ ಆಗುತ್ತೆ. ನೀವು ತಡೆದರೆ ಜಯ ವಿಜಯರ ಸ್ಥಿತಿ ನಿಮ್ಗೆ ಬರುತ್ತೆ. ಸಾಧ್ಯ ಆದರೆ ಕೈ ಹಿಡಿದು ಮುಳುಗಿಸಿ ಸ್ನಾನ ಮಾಡಿ ಮೇಲಕ್ಕೆ ತನ್ನಿ. ಇಲ್ಲಿ ಸುಮ್ಮನೆ ತೆಪ್ಪಗೆ ಕೂಡಿ, ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ, ಚಳಿ ನೆಗಡಿ ಅಂತ ತಡೆಯುವ ಕೆಲಸ, ಪುಣ್ಯ ಕೆಲಸದಲ್ಲಿ ತಡೆಯುವ ಕೆಲಸ ನಾವು ಮಾಡಬಾರ್ದು. ಹಾಗಾಗಿ ರಾಕ್ಷಸರ ಈ ಗಲಾಟೆ ದೇವರಿಗೆ ಹೋಗಿ ಮುಟ್ಟಿತು. ದೇವರು ಓಡೋಡಿ ಬಂದ, ಶಾಪ ಎಲ್ಲ ಆಯಿತು, ಓಡೋಡಿ ಬಂದ. ದೇವರು ಕೇಳಿದ, ಏನು ಗಲಾಟೆ ಹೇಳಿ? ಸನಕಾದಿಗಳು ಹೇಳಿದರು, ನಮ್ಮನ್ನು ತಡೆದರು. ದೇವರು ಹೇಳಿದ, ನಿಮ್ಮನ್ನು ತಡೆದ್ರ? ಹೌದು ಸ್ವಾಮಿ. ಅದಕ್ಕೇನು ಮಾಡಿದಿರಿ ನೀವು? ನಾವು ಅವ್ರಿಗೆ ಶಾಪ ಕೊಟ್ಟೆವು. ಶಾಪ ಸರಿಯಾಗಿ ಮಾಡಿದಿರಿ ಅಂತ ಹೇಳಿದರು. ಜಯ ವಿಜಯರು ಹೇಳಿದರು, ಸ್ವಾಮಿ ಅವರು ಬೆಳಗ್ಗೆ ಬರೋದು, ರಾತ್ರಿ ಬರೋದು, ಬರ್ತಲೇ ಇರೋದು, ಎಷ್ಟು ಸಲ ಬರೋದು, ಹಾಗಾಗಿ ನಮಗೆ ಕಿರಿಕಿರಿ ಆಯಿತು, ನಾವು ತಡೆದೆವು. ದೇವರು ಹೇಳಿದ, ಅವರನ್ನೇ ಯಾಕೆ ತಡೆದಿರಿ ನೀವು? ಅಲ್ಲ, ನಾವು ಕೆಲಸ ಏನು ಮತ್ತೆ ಅಂತ ಕೇಳಿದರು. ನಿಮಗೆ ಕೆಲಸ ಇಲ್ಲ ಅಂತ ಈ ಕೆಲಸ ಮಾಡೋದಾ ನೀವು? ಅಲ್ಲ, ಬೇರೆ ಯಾರನ್ನೂ ತಡೀಲಿಕ್ಕೆ ಆಗಲಿಲ್ಲ, ನಿಮಗೆ ತಡೆಯಲಿಕ್ಕೆ ನಿಮ್ಮನ್ನು ನಿಲ್ಲಿಸಿದ್ದಲ್ಲ. ನಿಮಗೆ
ನಿಮಗೆ ಗೌರವಕ್ಕೋಸ್ಕರ ನಿಲ್ಲಿಸಿದ್ದು. ನೀವು ಮಾಡಿದ್ದು ತಪ್ಪು. ಸನಕಾದಿಗಳನ್ನು ತಡೆದದ್ದು ಅಂತಂದರೆ ಜ್ಞಾನವನ್ನೇ ತಡೆದದ್ದು ಅಂತ ಅರ್ಥ. ಜ್ಞಾನದ ಸಾಕಾರ ಮೂರ್ತಿ, ಜ್ಞಾನವನ್ನು ತಡೆದದ್ದು ತಪ್ಪು, ನಾನು ಒಪ್ಪಿಕೊಳ್ಳುವುದಿಲ್ಲ ಅದನ್ನು ಅಂತ ಹೇಳಿದ. ಹಾಗಾಗಿ ಅವರು ಏನು ನಿಮಗೆ ಶಿಕ್ಷೆ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿದೆ. ನೋಡಿ, ದೇವರು ಹೀಗೆ ಮಾಡಬಹುದಾ? ದೇವರ ಸೇವೆಯನ್ನೇ ಮಾಡಿದ್ದವರು ಜಯ ವಿಜಯರು, ದೇವರಿಗೇನು ವಿರೋಧ ಮಾಡಿದ್ದಲ್ಲ. ಅವರ ಕೆಲಸ ಏನು ಅಂತಂದರೆ ತಡೆಯುವುದೇ ಕೆಲಸ ಅವ್ರದ್ದು. ಹಾಗಾಗಿ ತನ್ನ ಕೆಲಸವನ್ನು ಮಾಡಿದ್ದಕ್ಕೆ ದೇವರಿಗೆ ವಿರೋಧ ಮಾಡಿದರೆ ಇನ್ನು ದ್ವಾರಪಾಲಕತನಕ್ಕೆ ಇನ್ನು ಯಾರು ಬರ್ತಾರೆ ಮತ್ತೆ? ಅಯ್ಯೋ ಇದು ರಗಳೆ ಮಾರ್ರೆ ಬೇಡ ಇದು ಅಂತ ಎಲ್ಲ ರಿಸೈನ್ ಮಾಡಿದರೆ ಯಾರು ಬರಲೇ ಇಲ್ಲ ಅಂತಂದರೆ ಏನು ಮಾಡೋದು? ದೇವರು ಹೇಳಿದ, ಇದು ತಪ್ಪು, ತಡಿಬಾರ್ದು. ನೀವು ಯಾರನ್ನು ತಡಿಬೇಕೋ ಅವರನ್ನು ತಡಿಲಿಕ್ಕಿದ್ದದ್ದಷ್ಟೇ ಹೊರತು ತಡಿಬಾರದವರನ್ನು ತಡಿಬಾರದು. ಇದು ಮಾಡಿದ ತಪ್ಪು ನೀವು, ಹಾಗಾಗಿ ನೀವು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ. ಮೇ ಡೇ ಅಂತ ಪ್ರಾರಂಭ ಆದ್ದೇ ಅವತ್ತಂತೆ, ಕಾರ್ಮಿಕರ ದಿನಾಚರಣೆ ಅಂತ ಆರಂಭ ಆದ್ದೇ ಅವತ್ತು. ಈ ಕರ್ಮ ಮಾರ್ಗದಲ್ಲಿದ್ದವರಿಗೆ ದೇವರದ್ದು ಪ್ರೋತ್ಸಾಹನೇ ಇಲ್ಲ ಅಂದರೆ ಎಂಥ ನ್ಯಾಯ, ಎಂಥ ಅನ್ಯಾಯ ಅಂತ. ಹಾಗಾದರೆ ದೇವರು ತಪ್ಪು ಮಾಡಿದ್ನ ಅಂತ ನಮಗೆ ಅನಿಸ್ತದೆ. ದೇವರ ಕಾರುಣ್ಯ ಎಷ್ಟು ದೊಡ್ಡದು ನೋಡಿ. ಅವರು ಶಾಪಗ್ರಸ್ತರಾಗಿ ಬಂದರು ಜಯ ವಿಜಯರು. ಯಾವಾಗ ಶಾಪಗ್ರಸ್ತರಾದರೂ ಅವರನ್ನು ಹಿರಣ್ಯಕಶಿಪು ಹಿರಣ್ಯಾಕ್ಷ ಹೈಜಾಕ್ ಮಾಡಿ ಕರ್ಕೊಂಡು ಹೋದರು. ಯಾವಾಗ ನಮ್ಮ ದೇವರು ಅಲ್ಲಿಂದ ಹೊರಟು ಬಂದ ಅಂತ. ಇದು ಕಾರುಣ್ಯ ಅಂತ ಹೇಳಿತ್ತು. ದೇವರ ಸೇವೆ ಮಾಡಿದರೆ ನದೇವ ತೋಷಣಮೃತ, ದೇವರ ಸೇವೆ ಮಾಡಿದರೆ ವ್ಯರ್ಥ ಎಂದೂ ಆಗುವುದಿಲ್ಲ. ಅವರು ಶಾಪಗ್ರಸ್ತರಾಗಿ ಭೂಮಿಗೆ ಬಂದರೆ ದೇವರು ಅವರ ಬೆನ್ನ ಹಿಂದೆ ಹೊರಟು ಬಂದ ಅಂತೆ. ಅವರು 3 ಜನ್ಮದಲ್ಲಿ ಬಂದರೆ ನಮ್ಮ ದೇವರು 4 ರೂಪವನ್ನು ಸ್ವೀಕಾರ ಮಾಡಿ ಬಂದ ಅಂತೆ. ದೇವರ ಕಾರುಣ್ಯ ಎಷ್ಟು ದೊಡ್ಡದು ನೋಡಿ. ಅವ್ರದ್ದು 3 ಅವತಾರ, 3 ಜನ್ಮ ಬರ್ತದೆ. ನಮ್ಮ ದೇವರು 4 ಅವತಾರ ಮಾಡಿದ ಅಂತಂದರೆ ತನ್ನ ಸೇವೆ ಮಾಡಿದವರ ಮೇಲೆ ಪ್ರೀತಿ ಇದೆ. ಆದರೆ ಜ್ಞಾನ ಮತ್ತು ಕರ್ಮ ಈ ಎರಡರಲ್ಲಿ ಜಂಜಾಟ ಬಂದರೆ ದೇವರು ಜ್ಞಾನೇನಾಸೌ ಬಿಭರ್ತಿಮಾಂ, ಜ್ಞಾನಿ ಪ್ರಿಯತಮೋ ತೋಮೆ, ಜ್ಞಾನಿಯಾದವ ನನಗೆ ತುಂಬ ಇಷ್ಟನಾದವ. ಹಾಗಾಗಿ ಕರ್ಮ ಮಾಡುವ ಒಬ್ಬ ಜ್ಞಾನ. ಈ ಎರಡರಲ್ಲಿ ದೇವರು ಮೆಚ್ಚುವುದು ಯಾವುದನ್ನು ಅಂದರೆ ಜ್ಞಾನವನ್ನು. ಕರ್ಮನೂ ಕೂಡ ಜ್ಞಾನಪೂರ್ವಕವಾಗಿ ಆದಾಗ ದೇವರದನ್ನು ಮೆಚ್ಚುತ್ತಾನೆ. ಜ್ಞಾನಕ್ಕೆ ವಿರೋಧಿಯಾದ ಕರ್ಮ ಅಂತಾದರೆ ದೇವರದನ್ನು ಇಷ್ಟಪಡುವುದಿಲ್ಲ. ಹಾಗಾಗಿ ತನಕಾದಿಗಳನ್ನು ವಿರೋಧ ಮಾಡಿದ ಜಯ ವಿಜಯರ ಪಕ್ಷವನ್ನು ಭಗವಂತ ಸ್ವೀಕಾರ ಮಾಡಲಿಲ್ಲ. ಸನಕಾದಿಗಳನ್ನು ಎತ್ತಿ ಹಿಡಿದ. ನಮಗೇನು ಅನ್ನಿಸ್ತದೆ ಅಂತಂದರೆ ಜ್ಞಾನ ಮಾರ್ಗ ಶ್ರೇಷ್ಠವಾದ ಮಾರ್ಗ, ಅದಕ್ಕೆ ಪೂರಕವಾಗಿ ಕರ್ಮ ಮಾರ್ಗ ಇರಬೇಕು. ಜ್ಞಾನ ಮಾರ್ಗಕ್ಕೆ ವಿರೋಧಿಯಾದ ಕರ್ಮ ಮಾರ್ಗ ಆಗಬಾರ್ದು. ಬೆಳಗಿನಿಂದ ಸಾಯಂಕಾಲ ತನಕ ಜಪನೇ ಮಾಡಿಕೊಂಡ್ರೆ ಇದ್ದರೆ ದೇವರು ಇಷ್ಟಪಡ್ತಾನ? ಅದಕ್ಕೆ ಪೂರಕವಾಗಿ ಜ್ಞಾನ ಮಾರ್ಗ ಅದರಲ್ಲಿ ಬೇಕೇ ಬೇಕು. ಜ್ಞಾನ ಕರ್ಮ ಎರಡೂ ಭಗವಂತ ಇಷ್ಟಪಡ್ತಾನೆ ಅಂತ. ಹಾಗಾಗಿ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಅವರು ಭೂಮಿಯಲ್ಲಿ ಬಂದಾಗ ನಮ್ಮ ದೇವರೂ ಭೂಮಿಗೆ ಬಂದ. ನೋಡ್ತಾರೆ, ಎಲ್ಲ ಕಡೆ ನೀರು ತುಂಬಿದೆ. ಆ ನೀರಿನಲ್ಲಿ ಭೂಮಿಯನ್ನು ಮುಳುಗಿಸಿದ್ದ. ಕಕ್ಷೆಯಿಂದ ತೆಗೆದು ಭೂಮಿ ನೀರಿನ ಅಡಿಯಲ್ಲಿ, ಸಮುದ್ರದ ಅಡಿಯಲ್ಲಿ ಜಾಗನೇ ಇಲ್ಲ. ನಕ್ಷೆಯಲ್ಲಿದೆ, ಜಾಗ ಇಲ್ಲಿಲ್ಲ. ಎಲ್ಲಿ ಹೋಯಿತು ಅಂತ. ಬಲ ಇದೆ, ಬಲ ಮೈಕುಗಳು ಬಲ ಇದೆ, ಬಲ ಅಲ್ಲಿ ಜಗಳ ಭೂಮಿಯೇ ಕಬಳಿಸಿದಾಗ ಏನು ಮಾಡಬೇಕು? ತಾಯಂಬುವ ಮನು ಶತರೂಪೆಯರು ಬ್ರಹ್ಮದೇವರ ಹತ್ರ ಕೇಳ್ತಾರೆ. ಬ್ರಹ್ಮದೇವರಿಗೆ ಕಷ್ಟ ಏನಿಲ್ಲ ನೋಡಿ. ಬ್ರಹ್ಮದೇವರು ಭಗವಂತನ ಮುಂದೆ ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ ಈಗ ಸಮಸ್ಯೆ ನಿಂದು ನಂದಲ್ಲ ಅಂತ. ದೊಡ್ಡವರು ಬೇಕು ಮನೆಯಲ್ಲಿ ಅಂತ ಅದಕ್ಕೆ ಹೇಳೋದು. ನಮಗೆ ಎಲ್ಲಿ ಸಮಸ್ಯೆ ಬರ್ತದೆ ನಾವೇನು ಮಾಡ್ಬೋದು? ದೊಡ್ಡವರ ಹತ್ರ ಕೇಳ್ಬೋದು. ನೋಡಿ, ದೊಡ್ಡವರ ಹತ್ರ ಕೇಳಿ ಹೇಳ್ತೇನೆ ಅಂತ. ನಮ್ಮದೆಲ್ಲ ವಿಭಕ್ತ ಕುಟುಂಬ ಆಯಿತು ಅಂತಂದರೆ, ಮನೆಯಲ್ಲಿ ಹಿರಿಯರೇ ಇಲ್ಲ ಅಂತಂದರೆ ಯಾರ ಹತ್ರ ನಾವು ಕೇಳೋದು? ಬ್ರಹ್ಮದೇವರು ಹೇಳಿದರು ನಮ್ಮ ದೇವರ ಹತ್ರ, ಸ್ವಾಮಿ ನಾನೇನು ಮಾಡಲಿ, ನೀರು ಜಲಮಯ ಆಗಿದೆ, ಭೂಮಿಯೇ ಇಲ್ಲ ಅಂತ ಹೇಳಿದಾಗ ನಮ್ಮ ದೇವರು ಬ್ರಹ್ಮದೇವರ ನಾಸಾರಂಧ್ರದಿಂದ ಪುಟ್ಟ ವರಾಹನಾಗಿ ಹಂದಿಯಾಗಿ ಭೂಮಿಯಲ್ಲಿ ಬಂದು ಇಳಿದರಂತೆ. ಅದು ಹೇಗೆ ಮೂಗಿನ ಮೂಲಕ ಯಾಕೆ ಬಂದರು ಅಂತ ಈ ಹಂದಿ ಯಾರೋ ಒಬ್ಬರು ಸಮಾಧಾನ ಹೇಳಿದರಂತೆ. ಅದು ಹಂದಿ ಅಲ್ವಾ, ಅದು ಗಲಜಲ್ಲೇ ಇರುವುದು, ಹಾಗಾಗಿ ಗಲಜಿನಲ್ಲೇ ಬಂತು ಅಂತ. ನಮ್ಮ ದೇವರು ಹಂದಿ ಅಂತಂದರೆ
ಅದು ಈ ಹೊಲಸು ತಿನ್ನುವ ಹಂದಿ ಅಲ್ಲ ಅದು. ಅದು ಶುದ್ಧವಾದ ಚಿನ್ಮಯವಾದ ಆನಂದಮಯವಾದ ಹಂದಿ ಅದು. ವರಾಹ ಅದು. ವರ ಅಂತಂದರೆ ವಾ ಅಂದರೆ ಜ್ಞಾನ, ರ ಅಂದರೆ ಆನಂದ, ಜ್ಞಾನಾನಂದಮಯವಾದ. ಅಹ ಅಂತಂದರೆ ಹೇಯವಾದ್ದು ಯಾವುದೂ ಇಲ್ಲ ಅದರಲ್ಲಿ. ಅದು ವರಾಹ, ಅತ್ಯಂತ ಸರ್ವೋತ್ಕೃಷ್ಟವಾದಂತಹದ್ದು. ವರಾಹ ರೂಪದಿಂದ ಭಗವಂತ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿ ಬ್ರಹ್ಮದೇವರ ನಾಸಾರಂಧ್ರದ ಮೂಲಕ ಬಂದ ಅಂತೆ. ಯಾಕೆ ಬಂದ ಅಂತಂದರೆ, ಈ ನಾಸಾ ಜಾಗ ಇಡೀ ದೇಹವನ್ನು ಶುದ್ಧ ಮಾಡಲಿಕ್ಕಿರ್ತಕ್ಕಂತಹ ಜಾಗ. ಆ ನಾಸಾರಂಧ್ರದ ಮುಖನೇ ಆಕ್ಸಿಜನ್, ಶುದ್ಧವಾದ ಗಾಳಿ ಒಳಗೆ ಬಂತು. ಕೆಟ್ಟ ಗಾಳಿ ಅದರ ಮೂಲಕನೇ ಇಲ್ಲದೇ ಇದ್ದ ಗುಣ ಪರಿಪೂರ್ಣವಾದ ರೂಪ ಅಂತ ಅರ್ಥ. ಹಂ ಅಂದರೆ ಓಹಾಕ್ ತ್ಯಾಗೆ ಅಂತ ಧಾತು. ತಿ ಅಂದರೆ ದೋಷಾಂಜಘಾತಿ ಇತಿ ಹಂ, ದೋಷರಹಿತನಾದವ ಅಂತ ಅರ್ಥ. ಸಹ ಅಂತಂದರೆ ಸಾರತ್ವಾತ್ ಸಹ, ಸಕಲ ಸದ್ಗುಣಗಳ ಸಾರ ರೂಪ ಅಂತ ಅರ್ಥ. ಹಂಸ ಅಂತ ಏನು ಜಪ ಮಾಡ್ತಾರೆ, ಹಂಸ ಅಂತಂದರೆ ಬರೀ ಹಕ್ಕಿ ಅಂತ ಅಷ್ಟೇ ಅರ್ಥ ಅಲ್ಲ, ಅದು ಎತ್ತರದಲ್ಲಿ ಹಾರುವಂಥದ್ದು ಅಂತಂದರೆ ಜ್ಞಾನಾನಂದಮಯವಾದದ್ದು ಅಂತದಕ್ಕೆ ಅರ್ಥ. ಹಂಸಃ ಅಂತಂದರೆ ಜ್ಞಾನಾನಂದಮಯವಾದದ್ದು. ಸ್ವಾಹ ಅಂತಂದರೆ ಸುಷ್ಟು ಆಹೂಯತೆ ಯಸ್ಮಾತ್, ಚೆನ್ನಾಗಿ ಅದು ಕರೆಯಲ್ಪಡುವಂತಹದ್ದು. ಹಾಗಾಗಿ ಹಂಸ ಮಂತ್ರ ನಡೆಯುವಂತಹ ಜಾಗ ಅದು. ಹಂಸರೂಪಿಯಾದ ಭಗವಂತ ತಿರುಗಾಡುವ ಜಾಗ ಅದು. ಎಲ್ಲಿ ಹಂಸ ತಿರುಗಾಡ್ತದೆ ಅಲ್ಲಿ ಶುದ್ಧಿ ಇದೆ ಅಂತ ಅರ್ಥ. ಮಾನಸ ಸರೋವರ ಶುದ್ಧವಾದ್ದು ಅಂತ ಅರ್ಥ. ಬ್ರಹ್ಮದೇವರ ನಾಸಾರಂಧ್ರ ಅದು ಪರಿಶುದ್ಧವಾದಂತಹ ಜಾಗ. ಬ್ರಹ್ಮದೇವರ ದೇಹದಲ್ಲಿ ಅಪವಿತ್ರವಾದ ಭಾಗ ಯಾವುದೂ ಇಲ್ಲ. ಅದರ ನಾಸಾರಂಧ್ರನೂ ಅದು ಪರಮ ಪವಿತ್ರವಾದ್ದು. ಅದು ನಮಗೆ ತೋರಿಸಿಕೊಟ್ಟದ್ದೇನು ಅಂತಂದರೆ, ನಮ್ಮ ನಾಸಾರಂಧ್ರದ ಮೂಲಕನೂ ಹಂಸಮಂತ್ರ ಜಪ ನಡೀತಾ ಇದೆ. ನೀವು ಹೇಳಿ ಬಿಡಿ, ತಿಳ್ಕೊಳ್ಳಿ ಬಿಡಿ, ಆ ಜಪ ನಡೀತಲೇ ಇದೆ. ನಡೀತಾ ಇದೆ ಅಂತ ನಾವು ಮಾಡಿದರೆ ನಮ್ಮ ಮೂಗೂ ಪವಿತ್ರ ಆಗ್ತದೆ, ನಾವೂ ಪವಿತ್ರ ಆಗಿಬಿಡ್ತೇವೆ. ಅಲ್ಲಿಯೂ ವರಾಹ ಅವತಾರ ಆಗುತ್ತೆ ಅನ್ನೋದನ್ನು ನಾವು ಮಾಡಬೇಕಾದ್ದು. ಪುಟ್ಟ ಹಂದಿ ಅಲ್ಲಿ ಕಾಣಿಸಿಕೊಂಡಿತಂತೆ. ನೋಡ್ತಾ ಇದ್ದು ಹಂದಿ ಎಲ್ಲಿಂದ ಬಂತು? ಬ್ರಹ್ಮದೇವರ ನಾಸಾದಿಂದ. ಅಬ್ಬಾ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ತುಂಬ ಸುಂದರವಾದ ವರಾಹ ರೂಪ ಅದು ಅಂತ ನೋಡ್ತಾ ಇರುವಾಗಲೇ ಆಕಾಶದಷ್ಟು ವ್ಯಾಪಿಸಿತು. ಆಕಾಶದಲ್ಲಿ ಬೆಳೆಯಿತು ಆ ಹಂದಿ. ವರಾಹ ಅದು ಬೆಳೆಯುವ ಹಂದಿ. ಯಾವಾಗ ದೇವರು ಕರ್ಮಣನೋ ವರ್ಧತೇನೋ ಕನೀಯಾನ್, ದೇವರಿಗೆ ಬೆಳೆಯುವುದೂ ಇಲ್ಲ, ಕುಗ್ಗುವುದೂ ಇಲ್ಲ. ಇದು ನಮ್ಮ ದೇಹಗಳು ಮಾತ್ರ. ಭಗವಂತ ಅದು ಆಚಾರ್ಯರು ಹೇಳ್ತಾರಲ್ಲ, ಅದು ಏನು ಅಂತಂದರೆ ಅದು ಭಗವಂತ ಅದನ್ನು ತೋರಿಸಿದ ಅಷ್ಟೇ. ಬೆಳೆದ ಅಂದರೆ ತೋರಿಸಿದ ಅಷ್ಟೇ. ಯಾಕಂದರೆ ದೇವರ ರೂಪ ಎಲ್ಲ ಕಡೆ ಇರ್ತದೆ ಅದು. ಹಾಗಾಗಿ ಇಲ್ಲಿದ್ದ ರೂಪ ತೋರಿಸಿದರೆ ಇಷ್ಟೇ ರೂಪ ಆಗ್ತದೆ, ಇಷ್ಟು ಕಡೆಯಲ್ಲಿದ್ದ ರೂಪವನ್ನು ತೋರಿಸಿದರೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾನೆ, ಇನ್ನೂ ದೊಡ್ಡದಾಗಿ ನೋಡಿದರೆ ವ್ಯಕ್ತ ಮಾಡಿದರೆ ಅಷ್ಟು ದೊಡ್ಡ ರೂಪ ಭಗವಂತನದ್ದು ಕಾಣಿಸ್ತದೆ. ಹಾಗಾಗಿ ವ್ಯಕ್ತಿ ಅಭಿವ್ಯಕ್ತಿ ಅಷ್ಟೇ ಹೊರತು ಭಗವಂತನಿಗೆ ಜನ್ಮ ಅಂತೇನು ಬೆಳವಣಿಗೆ ಅಂತ ಇಲ್ಲವೇ ಇಲ್ಲ. ಬೃಹದ್ದಾತ ರೂಪವನ್ನು ಸ್ವೀಕಾರ ಮಾಡಿದ ನಮ್ಮ ದೇವರು. ನೀರಿನ ಒಳಗೆ ಇಳಿದ, ಹಿರಣ್ಯಾಕ್ಷನ ಜೊತೆಗೆ ಯುದ್ಧ ಮಾಡಿದ. ಹಿರಣ್ಯಾಕ್ಷನನ್ನು ದ್ವಿತೀಯಂ ಕರ್ಣತಾಡನಾಥ್, ಅವನಿಗೆ ಕಿವಿಗೆ ಹೊಡೆದು ಅವನನ್ನು ಸಂಹಾರ ಮಾಡಿದ. ಅವನ ಕೈಯಲ್ಲಿದ್ದ ಭೂಮಿಯನ್ನು ಎತ್ತಿ ಆ ಕಕ್ಷೆಯಲ್ಲಿ ಇಟ್ಟ. ಭೂಮಿಯನ್ನು ಆ ಜಾಗದಲ್ಲಿ ಇರಿಸಿ ಭೂಮಿಯನ್ನು ಸುಸ್ಥಿರಗೊಳಿಸಿದ. ಭಗವಂತ ಮಾಡಿದ ಪರಮೋಪಕಾರ. ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ಆ ಜಾಗದಲ್ಲಿ ಇಟ್ಟು ಎಲ್ರಿಗೂ ಇರಲಿಕ್ಕೆ ಬೇಕಾದ ಜಾಗವನ್ನು ವ್ಯವಸ್ಥೆ ಮಾಡಿ ಸ್ವಯಂಭುವ ಮನುವಿನ ಸೃಷ್ಟಿಗೆ ದಾರಿ ಮಾಡಿಕೊಟ್ಟ ದೇವರು ವರಾಹ ದೇವರು. ಇದು ವರಾಹ ರೂಪವನ್ನು ನಾವು ಯಾವತ್ತೂ ಚಿಂತನೆ ಮಾಡಬೇಕಂತೆ. ಪ್ರಣವ ಮಂತ್ರದಲ್ಲಿ 4 ಅಕ್ಷರಗಳು, 8 ಅಕ್ಷರ, ಅದನ್ನು 4 ಅಕ್ಷರ ಅಂತ ಅನುಸಂಧಾನ ಮಾಡಿದರೆ ಅದರಲ್ಲಿ ಅಕಾರ, ಉಕಾರ, ಮಕಾರ, ನಾದ ಅಂತ. ಅಕಾರದಲ್ಲಿ ಕೃಷ್ಣ ಪ್ರತಿಪಾದ್ಯನಾಗ್ತಾನಂತೆ, ಉಕಾರದಿಂದ ರಾಮದೇವರು ಪ್ರತಿಪಾದ್ಯಮಾನರಾಗ್ತಾರಂತೆ, ಮಕಾರದಿಂದ ನರಸಿಂಹದೇವರು ಪ್ರತಿಪಾದ್ಯಮಾನರಾಗ್ತಾರಂತೆ, ನಾದದಿಂದ ವರಾಹದೇವರು ಪ್ರತಿಪಾದ್ಯಮಾನರಾಗ್ತಾರಂತೆ. ಹಾಗೆ ಪ್ರಣವ ಪ್ರತಿಪಾದ್ಯನಾದ, ಸಂಗೀತದಿಂದ ಸ್ತುತ್ಯನಾದಂತಹ ಭಗವಂತ ವರಾಹದೇವರು ಆ ಜಗತ್ತನ್ನು ಎತ್ತಿ ಹಿಡಿದು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಈ ನಾವೆಲ್ಲ ಹೇಳೋದುಂಟು ನೋಡಿ, ಹಾಡು ಹಾಡಿದ ಹಾಗೆ ಅನಾಯಾಸವಾಗಿ ಅದನ್ನು
ಮಾಡಿದ ಅಂತ. ಹಾಗೆ ನಮ್ಮ ದೇವರು ಅದು ಅನಾಯಾಸವಾಗಿ ಜಗತ್ತನ್ನು ಆ ಕಕ್ಷೆಯಲ್ಲಿ ಇಟ್ಟು ಮಾಡಿದ ಪರಮೋಪಕಾರ ನಾವು ನೆನಪಿಸಿಕೊಳ್ಬೇಕಂತೆ. ಯಾರಾದರೂ ಸಿಕ್ಕಿದರೆ ಕೇಳ್ತಾರೆ, ಎಲ್ಲಿರ್ತೀರಿ ನೀವು, ಯಾವ ಜಾಗ, ಏನು ಅಡ್ರೆಸ್ಸು? ನಾವು ಹೇಳ್ತೇವೆ ಇಷ್ಟನೇ ಕ್ರಾಸು, ಇಷ್ಟನೇ ಮೇನ್ ರೋಡು, ಅದೆಲ್ಲ ಹೇಳ್ತೇವೆ. ಯಾವ ಮೇನ್ ರೋಡು, ಯಾವ ಕ್ರಾಸ್ ಬೇಕಾದರೂ ಹೇಳಿ, ಒಂದು ಕ್ರಾಸ್ ಮಾತ್ರ ಮರಿಬೇಡಿ. ಅದು ಯಾವುದು ಅಂತಂದರೆ ನಾವು ಎಲ್ಲಿದ್ದೇವೆ ಅಂತಂದರೆ ಕ್ಯಾರ್ ಆಫ್ ವರಾಹ, ಅದು ಹೇಳಲಿಕ್ಕೆ ಮರಿಬೇಡಿ. ನಾವು ಎಲ್ಲಿದ್ದೇವೆ ಅಂತಂದರೆ ಭೂಮಿಯನ್ನು ತನ್ನ ದಾಡೆಯಲ್ಲಿ ಎತ್ತಿ ಹಿಡಿದಿದ್ದಾರೆ ವರಾಹದೇವರು. ನಮ್ಮ ಭೂಮಿ ಎಲ್ಲಿದೆ ಅಂತಂದರೆ ವರಾಹದೇವರ ದಾಡೆಯಲ್ಲಿ ನಿಂತಿರ್ತಕ್ಕಂಥದ್ದು. ನಾವು ಎಲ್ಲಿದ್ದೇವೆ ಅಂತಂದರೆ ವರಾಹದೇವರು ನಮ್ಮನ್ನು ಎತ್ತಿ ಹಿಡಿದಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಿದರೆ ವರಾಹದೇವರು ನಮ್ಮನ್ನು ಎತ್ತಿ ಹಿಡಿತಾರೆ. ನೀವು ಮರೆತು ಬಿಟ್ಟರೆ, ಭೂಮಿಯನ್ನು ಕೆಳಗೆ ಬಿಟ್ಟರೆ ನಮ್ಮ ಸ್ಥಿತಿ ಏನಾಗಬೇಕು? ದೇವರು ಬಿಡುವುದಿಲ್ಲ. ತಾಯಿಯ ಹೃದಯ ಅವರದ್ದು. ನಾವು ಅನುಸಂಧಾನ ಹಾಗೆ ಮಾಡಬೇಕಂತೆ. ಈ ರೆವಿನ್ಯೂ ಪ್ರಾಬ್ಲಮ್ ಎಲ್ರಿಗೂ ಇರ್ತದೆ. ಭೂಮಿ ಕಬಳಿಸಿರ್ತಾರೆ ನಮ್ಮ ಜಾಗವನ್ನು, ತುಂಬ ಟೆನ್ಷನ್. ಈ 11 ಮುದುಕರು ಒಬ್ಬರು ಅವರು ಹೇಳಿದರು, ನಮ್ಮ ಭೂಮಿಯನ್ನು ಕಬಳಿಸಿದ್ದಾನೆ. ಅಲ್ಲ, ನೀವು 11 ಮುದುಕ, ನೀವು ಸಾಯಲಿಕ್ಕೆ ತಯಾರಾಗಿದ್ದೀರಿ, ಬಿಡಿ, ನಿಮ್ಮ ಮಕ್ಕಳು ನೋಡ್ತಾರೆ. ಆ ಭೂಮಿ ಸರಿಯಾಗಿದೆ, ನಾನು ಜೀವ ಬಿಡುವುದಿಲ್ಲ. ಜೀವ ಬಿಡಬೇಕಾದ್ರೆ ಆ ಭೂಮಿ ಸರಿಯಾಗಬೇಕು. ಅಂದರೆ ಭೂಮಿಯಲ್ಲಿ ಪ್ರಾಣ ಇಟ್ಟಿರ್ತಾರೆ ನೋಡಿ. ನಾವು ದೇವರಲ್ಲಿ ವರಾಹದೇವರನ್ನು ಪ್ರಾರ್ಥನೆ ಮಾಡಿ ಆ ಅಧಿಕಾರಿಗಳಿಗೆ ಸರಿಯಾದ ಸದ್ಬುದ್ಧಿಯನ್ನು ಪ್ರಚೋದನೆ ಮಾಡಿ ನಮ್ಮ ಭೂಮಿ ಕಬಳಿಕೆ ಆಗದಿದ್ದಾಗೆ ಇರಲಿ, ರೆವಿನ್ಯೂ ಪ್ರಾಬ್ಲಮ್ ಪರಿಹಾರ ಮಾಡು ವರಾಹದೇವರನ್ನು ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಎಲ್ಲ ಭೂಮಿಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ನಾವೆಲ್ಲ ಒಟ್ಟು ಸೇರಿ ಮಾಡಬೇಕಾದ ಒಂದು ಪ್ರಾರ್ಥನೆ ಇದೆ. ಅದು ಏನು ಅಂತಂದರೆ ನಮ್ಮ ಭಾರತವನ್ನೇ ಕಬಳಿಸ್ತಾರೆ ನೋಡಿ. ಹಾಗಾಗಿ ಆ ಕಬಳಿಸಲಿಕ್ಕೆ ಅಂತ ನುಣುಚಿಕೊಂಡು ಬರ್ತಾರೆ, ಅವರನ್ನೆಲ್ಲ ದೇವರು ನಿರ್ಮೂಲನೆ ಮಾಡಿ ನಮ್ಮ ಭಾರತದ ಗಡಿ ಅದು ಸುಭದ್ರ ಆಗುವ ಹಾಗೆ ಮಾಡಲಿ ಅಂತ ನಾವು ವರಾಹದೇವರ ಹತ್ರ ದಿನಾ ನಾವು ಮಾಡಬೇಕಾದ ಪ್ರಾರ್ಥನೆ. ಸ್ವಯಂಭುವಮನು ಶತರೂಪೆಯರ ದಾಂಪತ್ಯದಲ್ಲಿ 5 ಮಂದಿ ಮಕ್ಕಳಾದರಂತೆ. ಪಂಚ ಮಕ್ಕಳು, ಅದರಿಂದಲೇ ಈ ಪ್ರಪಂಚ ಅದು ಬೆಳೆದು ಬಂದದ್ದು. 2 ಗಂಡು ಮಕ್ಕಳು, 3 ಜನ ಹೆಣ್ಮಕ್ಕಳು. ದೇವಹೂತಿ, ಆಕೂತಿ, ಪ್ರಸೂತಿ ಅನ್ನತಕ್ಕಂತಹ 3 ಜನ ಹೆಣ್ಮಕ್ಕಳು, 2 ಗಂಡು ಮಕ್ಕಳು. ಉತ್ತಾನಪಾದ, ಪ್ರಿಯವೃತ ಅನ್ನುವ 2 ಗಂಡು ಮಕ್ಕಳು. 5 ಮಕ್ಕಳ ಅಪ್ಪ ಸ್ವಯಂಭುವಮನು. ಬ್ರಹ್ಮದೇವರ ಮೊಮ್ಮಕ್ಕಳು 3 ಜನ ಹೆಣ್ಮಕ್ಕಳು. ಹೆಣ್ಮಕ್ಕಳಿಗೇ ಪ್ರಾಧಾನ್ಯ ನೋಡಿ, ಸಂಖ್ಯೆ ಮೆಜಾರಿಟಿ ಅವರದೇ. 3 ಜನ, ದೇವಹೂತಿ, ಆಕೂತಿ, ಪ್ರಸೂತಿ. ಕರ್ದಮರು ಮಹಾಋಷಿಗಳು, ಮಹಾಜ್ಞಾನಿಗಳು. ತಪಸ್ಸಿನಲ್ಲಿ ತೊಡಗಿದವರು. ಸರೋವರದ ಪಕ್ಕದಲ್ಲಿ ತಪಸ್ಸಿನಲ್ಲಿ ತೊಡಗಿದ್ದಾರೆ. ನಾವು ಬಿಂದು ಮಾಧವನ ಪಕ್ಕ ಇದ್ದೇವೆ, ಅವರು ಬಿಂದು ಸರೋವರದ ಪಕ್ಕದಲ್ಲಿ ಭಗವಂತನ ಆನಂದ ಬಾಷ್ಪ ಸುರಿದ ಜಾಗದಲ್ಲಿ ಕರ್ದಮರು ತಪಸ್ಸಿನಲ್ಲಿ ತೊಡಗಿದ್ದಾರೆ. ಕರ್ದಮ ಅಂದರೆ ಕೆಸರು ಅಂತ ಅರ್ಥ. ಎಂಥ ತಪಸ್ಸು ಅವ್ರದ್ದು ಅಂತಂದರೆ ಮೈಯಲ್ಲಿ ಕೊಳೆಯಾಗಿದೆ, ತೊಳಿಬೇಕು, ಸ್ನಾನವೂ ಇಲ್ಲ. ಅಂಥ ಸ್ನಾನ ಏನಿಲ್ಲ. ನಮ್ಮದೆಲ್ಲ ಎಣ್ಣೆ ಹಚ್ಚಬೇಕು, ಅದಕ್ಕೆ ಒಂದಿಷ್ಟು ಸೋಪ್ ಖರ್ಚು ಮಾಡಬೇಕು, ಚೂರ್ಣ ಹಾಕಬೇಕು. ಕರ್ದಮ ಅಂತಂದರೆ ಅದಕ್ಕೆ ಸಾಧನೆಗೆ ಇನ್ನೊಂದು ಹೆಸರು ಕರ್ದಮ ಅಂತ. ಕರ್ದಮ ಅಂದರೆ ಕೆಸರು ಅಂತ ಅರ್ಥ. ಎಲ್ಲಿಯಾದರೂ ಒಂದು ಕೃಷಿ ಆಗಬೇಕಾದ್ರೆ, ಬೀಜ ಬಿತ್ತಿದರೆ ಬೆಳೀಬೇಕಾದ್ರೆ ಕೆಸರು ಇರಬೇಕು. ಕೆಸರಿದ್ದರೆ ಕೃಷಿ ಮಾಡಲಿಕ್ಕಾಗುತ್ತೆ ಅಂತ. ನಮ್ಮ ದೇಹದಲ್ಲಿಯೂ ಕೂಡ ಕರ್ದಮ ಆಯಿತು ಅಂತಂದರೆ ಅದರಲ್ಲಿ ಕೃಷಿ ಆಗಲಿಕ್ಕೆ ಸಾಧ್ಯ. ಕೃಷಿಯಿಂದ ಈ ತಪಸ್ಸು ಜ್ಞಾನದ ಮರ ಬೆಳೀಲಿಕ್ಕೆ ಸಾಧ್ಯ ಅಂತ. ಕರ್ದಮ ಅಂತಂದರೆ 2 ಅಂಶ ಅದರಲ್ಲಿ ನಾವು ಗಮನಿಸಬೇಕಾದ್ದು. ಒಂದು ಕರ್ಧಾತು, ಇನ್ನೊಂದು ದಮಧಾತು. 2 ಧಾತುಗಳು ಸೇರಿ ಕರ್ದಮ. 2 ಧಾತುಗಳಿಂದ ಒಂದು ಶಬ್ದ ನಿಷ್ಪತ್ತಿ ಆಗ್ತದೆ ಅಂತ ನಮ್ಮ ವೇದಾಂತ ನಮ್ಮ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದ್ಭುತ ಎಂಬ ರೂಪವನ್ನು ನಿಷ್ಪತ್ತಿ ಮಾಡುವಾಗಲೇ ಅದಿಭುವೋ ಡುತಚ ಅಂತ 2 ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಅಂತ. ಕರ್ದಮ ಅಂದರೆ 2 ಧಾತುಗಳಿಂದ ನಿಷ್ಪನ್ನವಾದ ಶಬ್ದ. ಒಂದು ಕರ್ಧಾತು, ಒಂದು ದಮಧಾತು. ಕರ್ ಅಂತಂದರೆ ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಟು ಡು, ನಮ್ಮ ಕರ್ಮಗಳನ್ನೆಲ್ಲ ನಾವು ಮಾಡಬೇಕು. ಯಾರಿಗೆ ಯಾವುದು ವಿಹಿತವಾದದ್ದು ಅಂತಹ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಇದು ಕರ್. ದಮ ಅಂತಂದರೆ ಆ ಕರ್ಮಾನುಷ್ಠಾನ ಮಾಡುವಾಗ ದಮನ ಇರಬೇಕು. ದಮನ ಅಂದರೆ ಇನ್ನೊಬ್ಬರನ್ನು ದಮನೆ ಮಾಡಬೇಕು ಅಂತಲ್ಲ, ನಮ್ಮನ್ನೇ ನಾವು ದಮನೆ ಮಾಡಬೇಕು.
ನಮ್ಮ ಇಂದ್ರಿಯಗಳನ್ನು ದಮನೆ ಮಾಡಬೇಕು. ಅಂದರೆ ಇಂದ್ರಿಯ ದಮನದ ಜೊತೆಗೆ ನಾವು ಸತ್ಕರ್ಮಾನುಷ್ಠಾನ ನಾವು ಮಾಡಿದರೆ ಕರ್ದಮರ ಮೂಲಕ ನಮಗೆ ಭಗವಂತನ ಅನುಗ್ರಹ ಆಗುತ್ತೆ. ಕರ್ದಮರ ಜೀವನೇ ಈ ದಮನಕ್ಕಾಗಿ ಇಂದ್ರಿಯ ನಿಗ್ರಹದ ಮೂಲಕ ತಪಸ್ಸಿನ ಕರಣಕ್ಕೋಸ್ಕರ ಅನುಷ್ಠಾನಕ್ಕೋಸ್ಕರ ಎಂಥ ತಪಸ್ಸು, ಅನ್ನ ಆಹಾರ ಎಲ್ಲ ತೊರೆದು ದೇಹದ ಮೇಲಿನ ವ್ಯಾಮೋಹವನ್ನು ದೂರ ಇಟ್ಟು ಅವರು ಮಾಡಿದ ಸಾಧನೆ ಅದ್ಭುತವಾದ್ದು. ಯಾಕೆ ಅದ್ಭುತವಾಯಿತು ಅಂತಂದರೆ ಅದ್ಭುತನಾದ ಭಗವಂತ ಪ್ರತ್ಯಕ್ಷ ಗೋಚರ ಆಗುವ ತನಕ ತಪಸ್ಸು ಅವರು ನಿಲ್ಲಿಸಿಲ್ಲ. ದೇವರು ಬಂದ, ಕಾಣಿಸಿಕೊಂಡ. ಎಂಥ ಯೋಗ ನೋಡಿ. ತಪಸ್ಸು ಮಾಡಿದರೆ ಭಗವಂತ ಕಾಣಿಸ್ತಾನೆ. ನಮ್ಮ ತಪಸ್ಸು ಹೇಗೆ ಹಾಗೆ ಭಗವಂತ ಬರ್ತಾನೆ. ಚಿಕ್ಕ ತಪಸ್ಸಾದರೆ ಚಿಕ್ಕ ಭಗವಂತನ ಅನುಗ್ರಹ, ಮಹಾ ತಪಸ್ಸು ಮಾಡಿದರೆ ಭಗವಂತನ ಮಹಾ ಅನುಗ್ರಹ ನಮಗಾಗತ್ತೆ. ದೇವರು ಕರ್ದಮರ ಮಹಾ ತಪಸ್ಸಿಗೆ ಮೆಚ್ಚಿ ದರ್ಶನ ಕೊಟ್ಟು ಅನುಗ್ರಹವನ್ನು ಮಾಡಿದ. ಕರ್ದಮರಿಗೆ ಹೇಳಿದ, ನೀವು ಮದುವೆ ಮಾಡಿಕೊಳ್ಳಿ ಅಂತ ಹೇಳಿದ. ಕರ್ದಮರು ತಿರಸ್ಕಾರ ಏನೂ ಮಾಡಲಿಲ್ಲ. ಕರ್ದಮರು ಹೇಳಿದರು, ಸ್ವಾಮಿ ನಿಮ್ಮ ಪ್ರಸಾದ ಅಂತ. ಮದುವೆ ಆಗಬೇಕಿದ್ರೆ ಹೆಣ್ಣು ಬೇಕಲ್ಲ, ದೇವರೇ ಹೆಣ್ಣನ್ನು ತಂದು ಕೊಡು, ಮದುವೆ ಆಗ್ತೇನೆ. ಈಗ ದೇವರಿಗೆ ಜವಾಬ್ದಾರಿ ಬಂತು. ದೇವರಿಗೆ ಅನಿಸ್ತು ನಾನು ಯಾಕೆ ಹೇಳಬೇಕಿತ್ತು ಅಂತ. ಹೇಳಿದಾಗ ಹೇಳಿದ್ರು ಹೆಣ್ಣನ್ನು ತಂದು ಕೊಡು ಅಂತ. ದೇವರು ಜವಾಬ್ದಾರಿಯನ್ನು ಹೊತ್ತ ಸ್ವಯಂಭೂ ಮನುವಿನ ಹತ್ರ ಬಂದ. ಸ್ವಯಂಭೂ ಮನು, ನಿನಗೆ ಪ್ರಾಯ ಪ್ರಬುದ್ಧಳಾದಂಥ ಹೆಣ್ಮಗಳಿದ್ದಾಳೆ ದೇವಹೂತಿ, ಮದುವೆ ಮಾಡು. ಸ್ವಯಂಭೂವನು ಹೇಳಿದರು, ಸ್ವಾಮಿ ಮದುವೆ ಮಾಡೋದಕ್ಕೆ ತಯಾರು, ಕನ್ಯಾ ಪರಕೀಯ ಏವ, ಇನ್ನು ಇನ್ನೊಬ್ಬರಿಗೆ ದಾನ ಮಾಡಲಿಕ್ಕೋಸ್ಕರನೇ ಇದ್ದದ್ದು. ದಾನ ಮಾಡಬೇಕಾದ್ರೆ ಸತ್ಪಾತ್ರ ಬೇಕು. ಸ್ವಾಮಿ ಸತ್ಪಾತ್ರ ಎಲ್ಲಿದ್ದಾರೆ ತೋರಿಸು ಅಂತ ದೇವರು ಹೇಳಿದ. ಇದು ನನ್ನ ಮೇಲೆ ಜವಾಬ್ದಾರಿ ಬಂತಲ್ಲ ಅಂತ ಎರಡೂ ಕಡೆಯ ಪುರೋಹಿತರು ದೇವರಾಗಿ ಬಿಟ್ಟ. ಕರ್ದಮರಿಗೆ ಹೆಣ್ಣಿನ ಅಪೇಕ್ಷೆ, ದೇವಹೂತಿಗೆ ಗಂಡಿನ ಅಪೇಕ್ಷೆ. ಹಾಗಾಗಿ ಎರಡನ್ನೂ ಪೂರಣೆ ಮಾಡಿದ. ಸ್ವಯಂಭುವ ಮನುವಿಗೆ ಹೇಳಿದ, ಸ್ವಯಂಭುವ ಮನು, ಬಿಂದು ಸರೋವರದ ಪಕ್ಕದಲ್ಲಿ ಕರ್ದಮ ಋಷಿಗಳಿದ್ದಾರೆ, ಈ ದೇವಹೂತಿಯನ್ನು ಕರ್ಕೊಂಡು ಹೋಗಿ ಕನ್ಯಾದಾನ ಮಾಡು, ತುಂಬ ಪುಣ್ಯ ಅಂತ. ದೇವರು ಹೇಳಿದ ಮೇಲೆ ಪುಣ್ಯ, ತುಂಬ ಪುಣ್ಯ ಅಂತ ಹೇಳೋದು ಬೇಡ, ದೇವರು ಹೇಳಿದ ಹಾಗೆ ಕರುಳು ಕರ್ಕೊಂಡು ಹೋಗಿ ಕನ್ಯಾದಾನ ಮಾಡು ಅಂತ. ಎಂತಹ ಯೋಗ ನೋಡಿ. ಈಚೆ ಕಡೆ ಕರ್ದಮರಿಗೂ ಭಗವಂತನೇ ಧಿಯೋಯೋನ ಪ್ರಚೋದಯ, ಅಲ್ಲಿಯೂ ಕೂಡ ಸ್ವಯಂಭುವ ಮನುವಿಗೆ ಭಗವಂತನೇ ಬುದ್ಧಿ ಪ್ರಚೋದಕನಾದ. ಕಲ್ಯಾಣೋತ್ಸವ ನಡೆಯಿತು. ಇದ್ದಲ್ಲಿಗೆ ಸ್ವಯಂಭುವ ಮನು ತನ್ನ ಮಗಳನ್ನು ಕರ್ಕೊಂಡು ಬಂದು ಕರ್ದಮರಿಗೆ ಹೇಳ್ತಾನೆ. ಕರ್ದಮರು ಹೇಳಿದ್ರು ಸ್ವಾಗತ ಅಂತ ಹೇಳಿದರು. ಆ ಸ್ವಾಗತವನ್ನು ಸ್ವೀಕಾರ ಮಾಡಿ, ನಾನು ದಾನ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದೆ. ಮಾಡು ದಾನ ಅಂತ. ಏನು ದಾನವ? ನನ್ನ ಮಗಳನ್ನೇ ನಿಮಗೆ ದಾನ ಮಾಡಬೇಕು ಅಂತಿದ್ದೇನೆ. ಕರ್ದಮರು ಹೇಳಿದರು, ನಾನು ಸ್ವೀಕಾರ ಮಾಡ್ತೇನೆ ಅಂತ. ಭಗವಂತ ನಿಂತು ಮಾಡಿದ ಕಲ್ಯಾಣೋತ್ಸವ ಭಾರೀ ವೈಭವದ ಮದುವೆ ಅಂತ ಹೇಳ್ತದೆ. ಭಾರೀ ವೈಭವದ ಮದುವೆ ಅಂತಂದರೆ ಗಂಡಿನ ಕಡೆಯಿಂದ ಕರ್ದಮರು, ಹೆಣ್ಣಿನ ಕಡೆಯಿಂದ ಸ್ವಯಂಭುವ ಮನು, ಶತರೂಪೆ, ದೇವಹೂತಿ, ತಂಗಿಯಂದಿರು ಆಕೃತಿ ಪ್ರಸೂತಿಗಳು ಬಂದಿರ್ಬೋದು, ಸಹೋದರಿಯರು. ಆದರೆ ಮದುವೆ ಭಾರೀ ಸಂಭ್ರಮ ಅಂತ. ಈ ಒಂದು ಮದುವೆ ಒಂದು ಕಾರ್ಯಕ್ರಮ ಸಂಭ್ರಮ ಅಂತ ನಾವು ಹೇಗೆ ತೀರ್ಮಾನ ಮಾಡೋದು? ಸಾಮಾನ್ಯವಾಗಿ ಹೇಗೆ ತೀರ್ಮಾನ ಮಾಡ್ತೇವೆ ಅಂದರೆ, ಕಾರ್ ಪಾರ್ಕಿಂಗಿಗೆ ಜಾಗ ಇಲ್ಲ ಅಂದರೆ ಭಾರೀ ವೈಭವ ಅಂತ ಅರ್ಥ. ಆದರೆ ಕಾರ್ ಪಾರ್ಕಿಂಗಿಗೆ ಜಾಗ ಇಲ್ಲ, ಭಾರೀ ವೈಭವ ಅಂತ. ಈ ದೇವಹೂತಿ ಕರ್ದಮರ ಕಲ್ಯಾಣೋತ್ಸವ ಭಾರೀ ವೈಭವ ಅಂತಂದರೆ ಕಾರ್ ಪಾರ್ಕಿಂಗಿಗೆ ಜಾಗ ಇಲ್ಲ ಅಂತಲ್ಲ, ವಿಮಾನ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ. ಎಂತೆಂಥ VIP ಗಳು ಬಂದಿರಬೇಕು ಅಂತ ನೋಡಿ. ಯಾರು ಅಂತಂದರೆ ವಿಮಾನದಲ್ಲಿ ಬರುವವರು ದೇವತೆಗಳು. ವಿಮಾನಾವಲಿಭಿಹಿ ನಭಸ್ಥಳಂ ಸಂಕುಲ ಮಾಸ. ಆ ವಿಮಾನದ ಸಾಲು ಸಾಲುಗಳಿಂದ ದೇವಲೋಕ ಆಕಾಶ ತುಂಬಿ ತುಳುಕಿತ್ತು. ಕಲ್ಯಾಣ ಅದು ಸಂಭ್ರಮ ಅಂತ ಯಾವಾಗ ಹೇಳೋದು ಅಂತಂದರೆ, ಯಾರು ಬರಬೇಕೋ ಬರಬೇಕಾದವರು ಬಂದರೆ, ಯಾರು ಬರಬಾರ್ದೋ ಅವರು ಬರಬಾರ್ದು. ನಮ್ಮ ಕಲ್ಯಾಣಗಳಲ್ಲಿ ಬರಬಾರ್ದು ಯಾರೋ ಅವರೇ ಬರೋದು, ಯಾರು ಬರಬೇಕೋ ಅದವರು ಬರಬೇಕೋ ಅವರು ಬರುವುದಿಲ್ಲ. ವಿವಾಹ ವಿಚ್ಛೇದ ಆದವರು ಬರುವುದು ನಮ್ಮಲ್ಲಿ. ಅವರು ಅಕ್ಷದ ಕಾಳ ಹಾಕುವುದು ಹೆಣ್ಮಕ್ಕಳಿಗೆ, ದಂಪತಿಗಳಿಗೆ, ನೀವು ನಮ್ಮ ಹಾಗೆ ಆಗಿ ಅಂತ ಅವರು ಆಶೀರ್ವಾದ ಮಾಡೋದು. ಅದು ಫಲ ಏನು ಅಂದರೆ ವಿವಾಹದ್ದು ಡೈವರ್ಸೇ ಆಗುತ್ತೆ. ನಾವು ಯಾರನ್ನು ಕರಿಬೇಕು ವಿವಾಹಕ್ಕೆ ಅಂತಂದರೆ ಇಂಥವರನ್ನು ಕರೆಯುವುದಲ್ಲ, ದೇವತೆಗಳನ್ನು ಕರಿಬೇಕು. ದೇವತೆಗಳು ಅಂತಂದರೆ ನಿತ್ಯ ದಂಪತಿಗಳು ಅವರು. ಅವರ ವಿವಾಹ ವಿಚ್ಛೇದದ ಪ್ರಶ್ನೆಯೇ ಇಲ್ಲ, ಅವರ ಜೀವನನೇ ಮಂಗಳಮಯ. ಹಾಗಾಗಿ ದೇವತೆಗಳು ಬಂದು ಸೇರಿದ
ಆ ಪುಣ್ಯ ಉತ್ಸವ ಕರ್ದಮ ದೇವಹೂತಿಯರ ಕಲ್ಯಾಣೋತ್ಸವ. ಹಾಗಾಗಿ ಅವರು ಹರಸಿದರು, ಭಗವಂತನೇ ಹರಸಿದ ಕಲ್ಯಾಣ. ನಮ್ಮ ಕಲ್ಯಾಣಗಳು ಹೆಸರು ಎಷ್ಟು ಹಿರಿಯರು ಒಳ್ಳೆಯ ಹೆಸರಿಟ್ಟಿದ್ದಾರೆ ನೋಡಿ, ಕಲ್ಯಾಣ ಅಂತ ಹೆಸರಿಟ್ಟಿದ್ದಾರೆ. ಅದು ಕಲ್ಯಾಣ ಅಲ್ಲ, ನಮ್ಮದೆಲ್ಲ ಕಲಿಯ ತಾಣ. ಯಾವುದೆಲ್ಲ ನಿಷಿದ್ಧ ಇದೆ ಅದೆಲ್ಲ ಕಾರ್ಯಕ್ರಮದಲ್ಲಿ ನಾವು ಮಾಡ್ತೇವೆ. ಯಾವುದು ವಿಹಿತ ಅಲ್ಲಿ ಬರುವುದೇ ಇಲ್ಲ. ನಮ್ಮದು ಹಾಗಾಗಬಾರ್ದು. ಮದುವೆ ಅದು ಕಲ್ಯಾಣಮಯ ಆಗಬೇಕು, ದೇವರು ಮೆಚ್ಚುವ ಕಲ್ಯಾಣ ಆಗಬೇಕು, ಗುರು ಹಿರಿಯರು ಮೆಚ್ಚುವ ಕಲ್ಯಾಣೋತ್ಸವ ಆಗಬೇಕು. ಹಾಗಾದರೆ ಆ ದಂಪತಿಗಳದ್ದು ಜೀವನ ಕಲ್ಯಾಣ, ಅದರಿಂದ ಪರಂಪರೆನೂ ಕಲ್ಯಾಣಮಯವಾದ್ದಾಗುತ್ತೆ. ದೇವಹೂತಿ ಕರ್ದಮರ ಆ ದಾಂಪತ್ಯ ಜೀವನವನ್ನು ಭಾಗವತ ತುಂಬ ರೋಚಕವಾಗಿ ವಿವರಿಸಿದೆ. ಮತ್ತು ಸಾಯಂಕಾಲ ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ.